ಶಿವಮೊಗ್ಗ ಬಸವ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕಕ್ಕೆ ಎಲ್ಲರಿಗೂ ಸ್ವಾಗತ. ಇದು ಅಲ್ಲಮ್ಮ ಪ್ರಭುದೇವರ ಅನುಭವ ಮಾಲಿಕೆಯ ಉಪನ್ಯಾಸ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ಳಿ ರಾಸಕನೇ ಎನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀನೆನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವ ಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ಗಂಟೆಯ ಪಿಡಿದೋರ್ವ ಟೆಂಟಣಿ ಸಲುನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀಂ ನುಡಿಸಿದಂತೆ ನಾ ಮಾಡದೆ ನುಡಿವೇ ಕೃಪೆಯಾಗು. ಈಗ ವಚನ ಪ್ರಾರ್ಥನೆ ಚಿತ್ರದುರ್ಗದ ಕಲಾವಿದರಾದ ಉತ್ತಂಗಿ ಚನ್ನಪ್ಪ ಅವರಿಂದ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆ ನಯ್ಯ ಭ್ರಾಂತಿಯ ಬೇರ. ತನುವ ತೋಂಟವ ಮಾಡಿ ತನುವ ತೋಂಟವ ಮಾಡಿ
ಬಗಿದು ಬಿದ್ದಿದೆ ನಯ್ಯ ಬ್ರಹ್ಮ ಬೀಜವ ಒಡೆದು ಸಂಸಾರದ ಬೆಂಕೆಯ ಬಗಿದು ಬಿದ್ದಿದೆ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಅಖಂಡ ಮಂಡಲವೆಂಬ ಬಾವಿ ಪವನ ವಿರಾಟಾಳ ಪವನ ವಿರಾಟಾಳ ತನುವ ಸೋಂಟವ ಮಾಡಿ ಮನವಗುತ್ತಲಿ ಮಾಡಿ ತನುವ ಸೋಂಟವ ಮಾಡಿ ಮನವಗುತ್ತಲಿ ಮಾಡಿ ಅಗೆದು ಕಳೆದೆ ನಯ್ಯ ಕ್ರಾಂತಿಯ ಬೇರ ಅಗೆದು ಕಳೆದೆ ನಯ್ಯ ಕ್ರಾಂತಿಯ ಬೇರ ತನುವ ತೋಟವ ಮಾಡಿ ತೋಟವ ಮಾಡಿ ತೋಟವ ಮಾಡಿ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಡೈವರು ಹಸಗೆಡಿಸಿಹರೆಂದು ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಡೈವರು ಹಸಗೆಡಿಸಿಹರೆಂದು ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ ಆವಾಗಳು ತೋಂಟದಲ್ಲಿ ಜಾಗರವಿತು ಸಮತೆ ಸೈರಣೆಯೆಂಬ ಬೇಲಿಯ ನಿಕ್ಕಿ ಆವಾಗಳು ತೋಂಟದಲ್ಲಿ ಜಾಗರವಿತು ಸಸಿಯ ಸಲಗಿದೆನು ಸಸಿಯ ಸಲಗಿದೆನು ಕಾಣ ಗುಹೇಶ್ವರ ಕಾಣ ಗುಹೇಶ್ವರ ಕಾಣ ಗುಹೇಶ್ವರ ಕಾಣ ಗುಹೇಶ್ವರ ತನುವ ತೋಂಟವ ಮಾಡಿ ತನುವ ತೋಂಟವ ಮಾಡಿ ಮನವಗುತ್ತಲಿ ಮಾಡಿ ಮನವಗುತ್ತಲಿ ಮಾಡಿ ಅಗೆದು ಕಡೆದೆ ನಯ್ಯ ಕ್ರಾಂತಿಯ ಬೇರ ಅಗೆದು ಕಡೆದೆ ನಯ್ಯ ಕ್ರಾಂತಿಯ ಬೇರ ತನುವ ತೋಂಟವ ಮಾಡಿ ಮನವಗುತ್ತಲಿ ಮಾಡಿ ತನುವ ತೋಂಟವ ಮಾಡಿ ತೋಂಟವ ಮಾಡಿ ಅಲ್ಲಮ್ಮ ಪ್ರಭುದೇವರು ಮತ್ತು ಏಕೋತ್ತರ ಶತಸ್ಥಲ ಎಂಬ ವಿಷಯವಾಗಿ ಇಂದು ಉಪನ್ಯಾಸ ನೀಡುತ್ತಿರುವ ಶರಣ ಡಾಕ್ಟರ್ BA ಶಿರೂರ ಅವರು ಹುಬ್ಬಳ್ಳಿಯವರು. ಶರಣ BP ಶಿರೂರ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ 20 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನೆರೆಗಲ್ಲಿನ ಅನ್ನದಾನೇಶ್ವರ ಕಾಲೇಜಿನ ಪ್ರಾಂಶುಪಾಲರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರಾಧ್ಯಾಪಕರಾಗಿದ್ದಾಗ ಹಲವು ಕನ್ನಡ ಹಸ್ತಪ್ರತಿ ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ. ಜೈನ, ಲಿಂಗಾಯತ, ಬ್ರಾಹ್ಮಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 60ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. 100ಕ್ಕೂ ಹೆಚ್ಚು ಲೇಖನಗಳನ್ನು ಒಳಗೊಂಡಂತಹ ಸಂಶೋಧನಾ ಚತುರ್ಮುಖ ಎಂಬ ಗ್ರಂಥ ಪ್ರಕಟಿಸಿದ್ದಾರೆ. ಈ ಗ್ರಂಥವು ಕನ್ನಡ ಸಾಹಿತ್ಯ ಚರಿತ್ರೆಯ ಮೌಲಿಕ ಕೃತಿಯಾಗಿದೆ. ಇವರ ಹಲವಾರು ಕೃತಿಗಳು ಹಲವು ಪ್ರಶಸ್ತಿಗಳನ್ನು ಪಡೆದಿವೆ. ಇವರ ಕಾರ್ಯ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗಮನೀಯ ಸ್ಥಾನ ಪಡೆಯಲು ಕಾರಣವಾಗಿವೆ. ಈ ಏಕೋತ್ತರ ಶತಸ್ಥಲ ಇದನ್ನು ಬರೆದಂಥವ ಮಹಾಲಿಂಗ ದೇವ ಎನ್ನುವಂಥವ ಆತ 1426ರಲ್ಲಿ ಈ ಹಂಪಿಯ ಪರಿಸರದಲ್ಲಿ ಇದ್ದುಕೊಂಡು ತನ್ನ ಶಿಷ್ಯ ಬಳಗದೊಂದಿಗೆ ಅದರಲ್ಲಿ ಮುಖ್ಯವಾಗಿ ಜಕ್ಕಣ್ಣರೇ ಎನ್ನುವಂತಹ ಶಿಷ್ಯನೊಂದಿಗೆ ಈ ಏಕೋತ್ತರ ಶತಸ್ಥಲ ಎನ್ನುವಂತಹ ಗ್ರಂಥವನ್ನು ರಚಿಸಿ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದಂತಹ ಒಂದು ಹಾದಿಯನ್ನು ತನ್ನದೇ ಆದಂತಹ ಒಂದು ಮಾರ್ಗವನ್ನು ಆತ ಕಲ್ಪಿಸಿರುವಂಥದ್ದನ್ನು ನಾವು ನೋಡುತ್ತಿದ್ದೇವೆ. 101 ಸ್ಥಳವನ್ನು ಮೊಟ್ಟ ಮೊದಲಿಗೆ ಪ್ರಸ್ತಾಪ ಮಾಡಿದಂಥವ ಆ ಮಹಾಲಿಂಗ ದೇವ.
ಆ ಮಹಾಲಿಂಗ ದೇವ ಆ 101 ಸ್ಥಳಗಳನ್ನು ಪ್ರಸ್ತಾಪ ಮಾಡುವಾಗ ಅಲ್ಲಮ ಪ್ರಭು, ಬಸವಣ್ಣ, ಚಂದ್ರಬಸವಣ್ಣ ಮೊದಲಾದಂತಹ ಹಲವಾರು ಜನರ ವಚನಗಳನ್ನು ಆಯ್ದುಕೊಂಡು ಆ ಗ್ರಂಥವನ್ನು ಬಹಳ ಅಪರೂಪ ಎನ್ನುವ ಹಾಗೆ ರಚಿಸಿದ್ದಾನೆ. ಈಗ ಆತ ರಚಿಸಿರುವಂತಹ ಏಕೋತ್ತರ ಶತಸ್ಥಲ, ಅದರಲ್ಲಿ ಅಲ್ಲಮ ಪ್ರಭುವಿನ ಸ್ಥಾನವನ್ನು ಕುರಿತು ನಾನು ಕೆಲವೊಂದು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡುತ್ತಿದ್ದೇನೆ. ವಚನ ಸಾಹಿತ್ಯ ಕನ್ನಡಿಗರ ಅತ್ಯಮೂಲ್ಯ ಸಂಪತ್ತು. ಹೊಸ ಧರ್ಮ ಚಿಂತನೆಯ ಹೊಳಹಿನಲ್ಲಿ ಮೂಡಿಬಂದ ಆ ಸಾಹಿತ್ಯದಲ್ಲಿ ತಾತ್ವಿಕ ಚಿಂತನೆಗಳಿವೆ, ಸಾಮಾಜಿಕ ನಡವಳಿಕೆಗಳಿವೆ, ಆರ್ಥಿಕ ನೀತಿ ನಿಯಮಗಳಿವೆ. ಲಿಂಗಾಯತ ತಾತ್ವಿಕ ಸಿದ್ಧಾಂತ ನಿಂತಿರುವುದೇ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟ್ಸ್ಥಳಗಳೇ ಆತ್ಮ ಎಂಬ ತತ್ವದ ಮೇಲೆ. ಒಬ್ಬ ವ್ಯಕ್ತಿ ಭಕ್ತನಾಗಿ ರೂಪುಗೊಳ್ಳಲು ಅಷ್ಟಾವರಣ ಪಂಚಾಚಾರಗಳು ಬಾಹ್ಯ ಸಾಧನೆಗಳಾದರೆ ಷಟ್ಸ್ಥಳಗಳು ಅಂತರಂಗದ ಸಾಧನೆ ಸಿದ್ಧಿಯನ್ನು ಹೇಳುತ್ತೇವೆ. ಹೀಗಾಗಿ ಇಲ್ಲಿ ಷಟ್ಸ್ಥಳಕ್ಕೆ ಹೆಚ್ಚಿನ ಮಹತ್ವ. ಈ ಷಷ್ಠಗಳನ್ನು ಆಯ್ದುಕೊಂಡು ಮುಂದೆ ಬಂದ ಶರಣರಲ್ಲಿ ಮಹಾಲಿಂಗ ದೇವ ಏಕೋತ್ತರ ಶತಸ್ಥಲ, ಕಲ್ಲು ಮಠದ ಪ್ರಭುದೇವ ಲಿಂಗಲೀಲಾ ವಿಲಾಸ ಚರಿತ್ರೆ, ಗುಬ್ಬಿಯ ಮಲ್ಲಡಾದ ಗಣಭಾಷಿತ ರತ್ನಮಾಲೆ, ಕರಸ್ಥಳದ ಮಲ್ಲಿಕಾರ್ಜುನ ಬ್ರಹ್ಮಾದ್ವೈತ ಸಿದ್ಧಾಂತ ಷಷ್ಠಲಾಭರಣ, ತೋಂಟದಾರರು ಷಷ್ಠಲ ಜ್ಞಾನಾಮೃತ ಸಾರ ಮುಂತಾದ ಕೃತಿಗಳನ್ನು ಸ್ಥಳ ರೂಪದಲ್ಲಿ ರಚಿಸಿದರೆ, ಶಿವಗಣ ಪ್ರಸಾದಿ ಮಹಾದೇವಯ್ಯ, ಹಲಗೆಯಾರ್ಯ, ಗುಂಬಳಾಪುರದ ಸಿದ್ಧಲಿಂಗದೇವ ಮತ್ತು ಗೂಳೂರಿನ ಸಿದ್ಧವೀರಣ್ಣ ಒಡೆಯರು ಶೂನ್ಯ ಸಂಪಾದನೆಯಂತಹ ಕೃತಿಗಳನ್ನು ಸಂವಾದ ರೂಪದಲ್ಲಿ ಚಾಮರಸ ಪ್ರಕುಲಿಗಳಿದೆ, ಲಕ್ಕಣದಂದೇಶ ಶಿವಸತ್ವ ಚಿಂತಾಮಣಿ, ಗುಬ್ಬಿಯ ಮಲ್ಲನಾರ್ಯ ವೀರಶೈವಾಮೃತ ಮಹಾಪುರಾಣದಂತಹ ಕೃತಿಗಳನ್ನು ಕಾವ್ಯ ರೂಪದಲ್ಲಿ ಹಿಡಿದಿಡಲು ಪ್ರಯತ್ನಿಸಿದರು. ಈ ಪ್ರಯತ್ನಕ್ಕೆ ಮೊದಲು ತೊಡಗಿದವ ಕ್ರಿಸ್ತಿಶಕ 1426ರಲ್ಲಿ ಬಾಳಿ ಹೋದ ಹುಲಿಗೆರೆಯ ಮಹಾಲಿಂಗ ದೇವ. ಇವನು ದೊಡ್ಡ ಅನುಭಾವಿ. ತನ್ನ ಕೃತಿಯ ಪ್ರಾರಂಭದಲ್ಲಿ ಸ್ವಸ್ತಿ ಸಮಸ್ತ ಭುವನ ಜನ ತಿಮಿರ ಹರಣ ಕಾರಣ ಸ್ವರೂಪರು ಭಕ್ತಿ ವತ್ಸಲರು ಸರ್ವಾಂಗ ಪ್ರಾಣಲಿಂಗಿ ಮೂರ್ತಿ ವಿಲಾಸರು ಹುಲಿಗೆರೆಯ ಪುರವರಾಧೀಶ್ವರರು ಅಪೂರ್ವ ಸ್ವಯಂಭೂ ಪ್ರಸನ್ನ ಚಿತ್ತ ದಕ್ಷಿಣ ಶ್ರೀ ಸೋಮನಾಥ ದೇವರ ದಿವ್ಯ ಶ್ರೀ ಪದ್ಮಾರಾಧಕರು ತ್ರಿಕಾಂಡ ನಿಷ್ಠರು ಋಗ್ ಯಜುರ್ ಸಾಮರ್ಥ್ಯ ಅಥರ್ವಣ ಅಂತರ್ಗತ ಪ್ರತಿಪಾದ್ಯ ಮುಖ್ಯರು ಶ್ರುತಿ ಸ್ಮೃತಿ ಪುರಾಣಾಗಮ ಇತಿಹಾಸಾದಿ ನಾನಾ ಶಾಸ್ತ್ರ ಕೋವಿದರು ಪರಮ ವೀರಶೈವಾಗಮಾಚಾರ್ಯರು ಸಕಲ ಪ್ರಸಾದ ಪಂಚಾಕ್ಷರಿ ಮಂತ್ರಸಿದ್ಧರು ನಿತ್ಯ ಪರಿಪೂರ್ಣ ಸಚ್ಚಿದಾನಂದ ನಿರಂಜನ ಪರಂಜ್ಯೋತಿ ಸ್ವರೂಪರಮೊಪ್ಪ ಪರಮಗುರುಮೂರ್ತಿ ಜಗದಾರಾಧ್ಯನಮೊಪ್ಪ ಮಹಾಲಿಂಗ ದೇವ ಎಂದು ಹೇಳಿಕೊಂಡಿದ್ದಾನೆ. ಇದರಿಂದ ಇವನು ವೇದಶಾಸ್ತ್ರಾಗಮ ಕೋವಿದ ವೀರಶೈವಾಗಮಾಚಾರ್ಯ ನೆನೆಸಿಕೊಂಡು ಹುಲಿಗೆರೆಯ ಸೋಮನಾಥನಲ್ಲಿ ಭಕ್ತಿ ಉಳ್ಳವನು ನಿರಂಜನ ಪರಂಜ್ಯೋತಿ ಸ್ವರೂಪನೂ ಆದ ಮಹಾಸ್ವಾಮಿಯಾಗಿದ್ದರು. ಅವನು ತನ್ನ ಅನಾದಿ ಸಂಸಿದ್ಧ ಗುರುಕುಲದ ಅನ್ವಯವೆಂತೆಂದಡೆ ಎಂದು ತನ್ನ ಪರಂಪರೆಯನ್ನು ನಿತ್ಯ ನಿರ್ಮಲ ನಿರಂಜನನಪ್ಪ ಪರಶಿವನು ಎಂದು ಪರಶಿವನಿಂದ ಆರಂಭಿಸಿ ದ್ವಿತೀಯದಲ್ಲಿ ವಾಗ್ಮನೋತೀತನಪ್ಪ ನಂದಿಕೇಶ್ವರನು, ಪಂಚಮದಲ್ಲಿ ಉರ್ಲಿಂಗ ಪೆದ್ದಿಗಳು, ಅಷ್ಟದಶದಲ್ಲಿ ಪುರಾಣದ ಮಾಯದೇವರು, ನವದಶಕದಲ್ಲಿ ಬಂಕಯ್ಯ ದೇವರು, ವಿಂಶತಿಯಲ್ಲಿ ಮಹಾಲಿಂಗ ದೇವರು, ಏಕವಿಂಶತಿಯಲ್ಲಿ ಕುಮಾರ ಬಂಕನಾಥ ದೇವರ ದಿವ್ಯ ಜ್ಞಾನಾನಂದ ಕರಕಮಲದಲ್ಲಿ ಉದಯವಾದ ತತ್ಶಿಷ್ಯ ಭಕ್ತಿ ಭಂಡಾರಿ ಜಕ್ಕಣ ಎಂದು 22 ತಲೆಮಾರಿನ ಚರಿತ್ರೆಯನ್ನು ಹೇಳಿಕೊಂಡಿದ್ದಾರೆ. ಇವರಲ್ಲಿ 5ನೇವನಾದ ಉರ್ಲಿಂಗಿ ಪೆದ್ದಣ್ಣ ವಚನಕಾರನಾಗಿದ್ದಾನೆ. ಮಹಾಲಿಂಗ ದೇವರ ತರುವಾಯ ಬಂಕನಾಥ, ಅವನ ಶಿಷ್ಯ ಪ್ರೌಢದೇವರಾಯನ ಮಂತ್ರಿ ಭಕ್ತಿ ಭಂಡಾರಿ ಜಕ್ಕಣ್ಣ, ಈ ಇರುವರು ಮಹಾಲಿಂಗ ದೇವನಲ್ಲಿ ತಾಳಿದ ಶ್ರದ್ಧೆ ಭಕ್ತಿಗಳು ಅನುಪಮವಾದವು. ಮಹಾಲಿಂಗ ದೇವನ ಪ್ರಶಿಷ್ಯನಾದ ಜಕ್ಕಣ್ಣನ ಒಬ್ಬೆ ಈ ಗುರುರಾಯಂಗೆ ಭಿನ್ನಪಂಗೈದು, ಪರಮಗುರುವೇ ನಿಮ್ಮಡಿಗಳು ಎನ್ನ ಪೂರ್ವಜನ್ಮ ನಿವೃತ್ತಿಯ ಮಾಡಿ ಪುನರ್ಜಾತನೆನಿಸಿ ಅಂಗದಲ್ಲಿ ಲಿಂಗ ಪ್ರತಿಷ್ಠೆಯ ಮಾಡಿ ಪ್ರಣವ ಪಂಚಾಕ್ಷರಿಯ ಪ್ರಾಣಸ್ಥಳದಲ್ಲಿ ಸ್ಥಾಪಿಸಿ ಎನ್ನ ಕೃತಾರ್ಥನ ಮಾಡಿದ್ರಿ. ಇನ್ನು ಎನ್ನ ಷಡಂಗವು
ಲಿಂಗದಲ್ಲಿ ಲೀಯವಹ ಭೇದವ ನಿರೂಪವ ಕೊಟ್ಟು ಪಾಲಿಸುವುದು ಎಂದಡೆ ಆ ಶ್ರೀಗುರು ಸ್ವಾಮಿ ತನ್ನ ಪರಮ ಜ್ಞಾನಾನುಭವ ಪ್ರಸನ್ನ ಪ್ರಕಾಶದಿಂದ ಷಡುಸ್ಥಲವನ್ನು ಬಸವರಾಜ ದೇವರು, ಚನ್ನಬಸವರಾಜ ದೇವರು, ಪ್ರಭುದೇವರು ಮುಖ್ಯರಾದ ಅಸಂಖ್ಯಾತ ಮಹಾಗಣಗಳ ಪರಮ ವಾಕ್ಯಾಮೃತ ಮತ್ತು ವಚನಗಳಿಂದ ತತ್ಶಿಷ್ಯನಿಗೆ ಬೋಧಿಸುತ್ತಿರಲು ಎಂಬುದರಿಂದಲೂ, ಹಾಗೆಯೇ ಏಕೋತ್ತರ ಶತಸ್ಥಲದ ಅಂತ್ಯದಲ್ಲಿ ತನ್ನ ದಿವ್ಯಜ್ಞಾನದಿಂದ ಸಿದ್ಧವರ ಪ್ರಸಿದ್ಧನಾದವನು ನಿಜ ತತ್ಶಿಷ್ಯ ಭಕ್ತಿ ಭಂಡಾರಿ ಜಕ್ಕಣಾರ್ಯರಿಗೆ ಸತ್ಪ್ರೇಮ ಮಹಾನುಭಾವ ಸುಬೋಧಿ ಸಂಬಂಧ ನಿರೂಪಣ ಕಾರಣಾರ್ಥ ವಿರಚಿತ ಮತ್ತು ಏಕೋತ್ತರ ಸತ್ಸವ ಎಂದಿರುವುದರಿಂದಲೂ ಇದು ಮಹಾನುಭಾವಿಯಾದ ಮಹಾಲಿಂಗ ದೇವನಿಂದ ಸಪ್ರೇಮಪೂರ್ವಕ ಜಕ್ಕಣಾರ್ಯನಿಗೆ ಬೋಧಿಸಲ್ಪಟ್ಟಿತೆಂಬುದು ಸ್ಪಷ್ಟವಾಗುತ್ತದೆ. ಈ ಷಡುಸ್ಥಲದಲ್ಲಿ ಅಂಗಸ್ಥಲ 44, ಲಿಂಗಸ್ಥಲ 57, ಉಭಯಂ ಏಕೋತ್ತರ ಶತಸ್ಥಲಗಳಾದವು ಎಂದು ಅವುಗಳ ವಿವರವನ್ನು ಈ ರೀತಿ ಇಟ್ಟಿದ್ದಾನೆ. ಅಂಗಸ್ಥಲ ಪ್ರಥಮದಲ್ಲಿ ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ, ಸಂಸಾರ ಹೇಯಸ್ಥಳ, ಗುರುಕರ್ಣಸ್ಥಳ, ಲಿಂಗಧಾರಣ ಸ್ಥಳ, ವಿಭೂತಿ ಸ್ಥಳ, ರುದ್ರಾಕ್ಷಿ ಸ್ಥಳ, ಪಂಚಾಕ್ಷರಿ ಸ್ಥಳ, ಭಕ್ತಿ ಸ್ಥಳ, ಉಭಯ ಸ್ಥಳ, ತ್ರಿವಿಧ ಸಂಪತ್ತು ಸ್ಥಳ, ಚತುರ್ವಿಧ ಸಾರಾಯ ಸ್ಥಳ, ಉಪಾಧಿ ಮಠಸ್ಥಳ, ನಿರುಪಾಧಿ ಮಠಸ್ಥಳ, ಸಹಜ ಮಠಸ್ಥಳ ಇಂತು ಭಕ್ತ ಸ್ಥಳ 15. ದ್ವಿತೀಯದಲ್ಲಿ ಮಹೇಶ್ವರ ಸ್ಥಳ, ಲಿಂಗ ನಿಷ್ಠಾಸ್ಥಳ, ಪೂರ್ವಾಶ್ರಯ ನಿರಸನ ಸ್ಥಳ, ವಾಗದ್ವೈತ ನಿರಸನ ಸ್ಥಳ, ಆಹ್ವಾನ ನಿರಸನ ಸ್ಥಳ, ಅಷ್ಟತಮಮೂರ್ತಿ ನಿರಸನ ಸ್ಥಳ, ಸರ್ವಗತ ನಿರಸನ ಸ್ಥಳ, ಶಿವ ಜಗನ್ಮಯ ಸ್ಥಳ, ಭಕ್ತ ದೈಹಿಕ ಲಿಂಗಸ್ಥಳ ಅಂತೂ ಮಹೇಶ್ವರ ಸ್ಥಳ 9. ತೃತೀಯದಲ್ಲಿ ಪ್ರಸಾದಿ ಸ್ಥಳ, ಗುರು ಮಹಾತ್ಮ್ಯ ಸ್ಥಳ, ಲಿಂಗ ಮಹಾತ್ಮ್ಯ ಸ್ಥಳ, ಜಂಗಮ ಮಹಾತ್ಮ್ಯ ಸ್ಥಳ, ಭಕ್ತ ಮಹಾತ್ಮ್ಯ ಸ್ಥಳ, ಶರಣ ಮಹಾತ್ಮ್ಯ ಸ್ಥಳ, ಪ್ರಸಾದ ಮಹಾತ್ಮ್ಯ ಸ್ಥಳ ಅಂತೂ ಪ್ರಸಾದಿ ಸ್ಥಳ 7. ಚತುರ್ಥದಲ್ಲಿ ಪ್ರಾಣಲಿಂಗೀಯ ಸ್ಥಳ, ಪ್ರಾಣಲಿಂಗಾರ್ಚನೆಯ ಸ್ಥಳ, ಶಿವಯೋಗ ಸಮಾಧಿ ಸ್ಥಳ, ನಿಜ ಸ್ಥಳ, ಅಂಗ ಲಿಂಗ ಸ್ಥಳ ಅಂತೂ ಪ್ರಾಣಲಿಂಗೀಯ ಸ್ಥಳ 5. ಪಂಚಮದಲ್ಲಿ ಶರಣಸ್ಥಳ, ತಾಮರಸ ನಿರಸನ ಸ್ಥಳ, ನಿರ್ದೇಶ ಸ್ಥಳ, ಶೀಲ ಸಂಪಾದನೆ ಸ್ಥಳ ಅಂತೂ ಶರಣಸ್ಥಳ 4. ಷಷ್ಠಮದಲ್ಲಿ ಐಕ್ಯ ಸ್ಥಳ, ಸರ್ವಾಚಾರ ಸಂಪತ್ತು ಸ್ಥಳ, ಏಕಭಾಚನ ಸ್ಥಳ, ಸಹಜ ಭೋಜನ ಸ್ಥಳ ಅಂತೂ ಅಂಗಸ್ಥಳ 44. ಇನ್ನು ಲಿಂಗಸ್ಥಳ ಪ್ರಥಮದಲ್ಲಿ ದೀಕ್ಷಾ ಗುರುಸ್ಥಳ, ಶಿಕ್ಷಾ ಗುರುಸ್ಥಳ, ಜ್ಞಾನ ಗುರುಸ್ಥಳ, ಕ್ರಿಯಾಲಿಂಗಸ್ಥಳ, ಭಾವಲಿಂಗಸ್ಥಳ, ಜ್ಞಾನಲಿಂಗಸ್ಥಳ, ಸ್ವಯಸ್ಥಳ, ಚರಸ್ಥಳ, ಪರಸ್ಥಳ ಅಂತೂ ಆಚಾರ ಲಿಂಗಸ್ಥಳ 9. ದ್ವಿತೀಯದಲ್ಲಿ ಕ್ರಿಯಾಗಮ ಸ್ಥಳ, ಭಾವಾಗಮ ಸ್ಥಳ, ಜ್ಞಾನಾಗಮ ಸ್ಥಳ, ಸಕಾಯ ಸ್ಥಳ, ಅಕಾಯ ಸ್ಥಳ, ಪರಕಾಯ ಸ್ಥಳ, ಧರ್ಮಾಚಾರ ಸ್ಥಳ, ಭಾವಾಚಾರ ಸ್ಥಳ, ಜ್ಞಾನಾಚಾರ ಸ್ಥಳ ಅಂತೂ ಗುರುಲಿಂಗ ಸ್ಥಳ 9. ತೃತೀಯದಲ್ಲಿ ಕಾಯಾನುಗ್ರಹ ಸ್ಥಳ, ಇಂದ್ರಿಯಾನುಗ್ರಹ ಸ್ಥಳ, ಪ್ರಾಣಾನುಗ್ರಹ ಸ್ಥಳ, ಕಾಯಾರ್ಪಿತ ಸ್ಥಳ, ಕರ್ಣಾರ್ಪಿತ ಸ್ಥಳ, ಭಾವಾರ್ಪಿತ ಸ್ಥಳ, ಶಿಷ್ಯ ಸ್ಥಳ, ಸುಶಿಷ್ಯ ಸ್ಥಳ, ಶೈವ್ಯ ಸ್ಥಳ ಅಂತೂ ಶಿವಲಿಂಗ ಸ್ಥಳ 9. ಚತುರ್ಥದಲ್ಲಿ ಜೀವಾತ್ಮ ಸ್ಥಳ, ಅಂತರಾತ್ಮ ಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಯ ಆಗಮ ಸ್ಥಳ, ನಿರ್ಭಾವ ಆಗಮ ಸ್ಥಳ, ನಷ್ಟಾಗಮ ಸ್ಥಳ, ಆದಿ ಪ್ರಸಾದಿ ಸ್ಥಳ, ಅಂತ್ಯ ಪ್ರಸಾದ ಸ್ಥಳ, ಶೈವ ಪ್ರಸಾದಿ ಸ್ಥಳ ಅಂತೂ ಜಂಗಮಲಿಂಗ ಸ್ಥಳ 9. ಪಂಚಮದಲ್ಲಿ ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ, ಜ್ಞಾನ ಪಾದೋದಕ ಸ್ಥಳ, ಕ್ರಿಯಾ ನಿಷ್ಪತ್ತಿ ಸ್ಥಳ, ಭಾವ ನಿಷ್ಪತ್ತಿ ಸ್ಥಳ, ಧ್ಯಾನ ನಿಷ್ಪತ್ತಿ ಸ್ಥಳ, ಪಿಂಡಾಕಾಶ ಸ್ಥಳ, ಬಿಂದುವಾಕಾಶ ಸ್ಥಳ, ಮಹದಾಕಾಶ ಸ್ಥಳ ಅಂತೂ ಪ್ರಸಾದಲಿಂಗ ಸ್ಥಳ 9. ಷಷ್ಠಮದಲ್ಲಿ ಕ್ರಿಯಾ ಪ್ರಕಾಶ ಸ್ಥಳ, ಭಾವ ಪ್ರಕಾಶ ಸ್ಥಳ, ಜ್ಞಾನ ಪ್ರಕಾಶ ಸ್ಥಳ, ಕೊಂಡುದು ಪ್ರಸಾದ ಸ್ಥಳ, ನಿಂದುದು ಓಗ ಸ್ಥಳ, ಚರಾಚರ ನಾಸ್ತಿ ಸ್ಥಳ, ಭಾಂಡ ಸ್ಥಳ, ಭಾಜನ ಸ್ಥಳ, ಅಂಗಲೇಪನ ಸ್ಥಳ, ಸ್ವಯ ಪರವರಿಯದ ಸ್ಥಳ, ಭಾವಾಭಾವ ನಷ್ಟ ಸ್ಥಳ, ಜ್ಞಾನ ಶೂನ್ಯ ಸ್ಥಳ ಅಂತೂ ಮಹಾಲಿಂಗ ಸ್ಥಳ 12. ಅಂತೂ ಲಿಂಗಸ್ಥಳ 57, ಉಭಯ ಸ್ಥಳ 101, ಏಕೋತ್ತರ ಶತಸ್ಥಳ ಸಮಾಪ್ತಂ ಎಂದಿದ್ದಾನೆ. ಪಿಂಡಸ್ಥನಾಗಿರುವ ಪರಮಾತ್ಮನನ್ನು ಭೇದಿಸಲು ಶ್ರೀ ಗುರುವು ಶಿಷ್ಯನ ಅಂಗತ್ರಯದಲ್ಲಿ ಲಿಂಗತ್ರಯಗಳನ್ನು ನೆಲೆಗೊಳಿಸಿ ಅಷ್ಟಾವರಣಗಳ ಕ್ರಿಯೆಯಿಂದ ಷಷ್ಠಲಾಚರಣೆಯಲ್ಲಿ ಮುನ್ನಡೆಯುವ ದಾರಿ ತೋರುತ್ತಾನೆ.
ಭಕ್ತ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಇರುವ ದಾರಿ ನಿಚ್ಚಳವಾಗಿದ್ದರೂ ಮಧ್ಯಗತವಾದ ಭಕ್ತಿ ಜ್ಞಾನ ಕ್ರಿಯೆಗಳನ್ನು ಸಮನ್ವಯೀಕರಿಸಿಕೊಂಡು ಸಮುಚ್ಚಯವಾಗಿ ಹೇಗೆ ಆರೋಹಿಸಬೇಕು ಎಂಬುದನ್ನು ನಾವು ಏಕೋತ್ತರ ಶತಸ್ಥಲದಲ್ಲಿ ಕಾಣುತ್ತೇವೆ. ಏಕೋತ್ತರ ಶತಸ್ಥಲ ಈ ದೃಷ್ಟಿಯಿಂದ ಶರಣನ ಲಿಂಗಾಂಗ ಸಾಮರ್ಥ್ಯದ ಮಹಾವಿಮರ್ಶಾ ಸಂಪುಟ. ಭಕ್ತನು ಮೊದಲು ಇಷ್ಟ ಪ್ರಾಣಲಿಂಗಗಳೊಡನೆ ಭಾವಲಿಂಗವನ್ನು ಅಳವಡಿಸಿ ಆರಾಧಿಸುತ್ತಾನೆ. ಅಂಗಸ್ಥಲಕ್ಕೆ ಅಳವಟ್ಟ ಲಿಂಗವು ಭಕ್ತನ ಅಂಗದಲ್ಲಿ ಭಾವಭರಿತವಾಗುವುದೇ ಭಾವಲಿಂಗ ಸ್ಥಳ. ಭಾವಲಿಂಗಕ್ಕೆ ಯಾವುದು ಆಚಾರ? ಈ ವಿಚಾರ ನಿಷ್ಠೆ ಬಲಿಯುತ್ತಿದ್ದಂತೆ ಭಕ್ತ ಮಹೇಶ್ವರನಾಗುತ್ತಾನೆ. ಭಾವಲಿಂಗಕ್ಕೆ ಸಲ್ಲುವ ಆಚಾರವು ಮಹೇಶ್ವರನ ಮನಸ್ಥಳದಲ್ಲಿ ಎಡೆಗೊಂಡಾಗಲೇ ಭಾವಾಚಾರ ಸ್ಥಳವಾಗುತ್ತದೆ. ಭಾವಾಚಾರ ಒಳಗೊಟ್ಟ ಭಕ್ತನಲ್ಲಿ ಅರ್ಪಿತ ಭಾವ ಜಾಗೃತವಾದಾಗ ಮಹೇಶ್ವರನು ಪ್ರಸಾದಿಯಾಗುತ್ತಾನೆ. ಅಂತಃಕರಣದಲ್ಲಿ ಸಮರ್ಪಿತವನೈದಿದ ಲಿಂಗಭಾವವು ಆ ಪ್ರಸಾದಿಯ ಸರ್ವಾಂಗದಲ್ಲಿ ಸರ್ವಾರ್ಪಿತ ಮುಖವಾಗುವುದೇ ಭಾವಾರ್ಪಿತ ಸ್ಥಳ. ಅರ್ಪಿತ ಭಾವ ಒಡಗಿ ದೇಹ ನಿರ್ದೇಹವಾಗಿ ಪ್ರಸಾದಿಯ ಪ್ರಾಣವೇ ಲಿಂಗವಾದಾಗ ಅವನು ಪ್ರಾಣಲಿಂಗಿಯಾಗುತ್ತಾನೆ. ಆಗ ಭಾವ ನಿರ್ಭಾವವಾಗಿ ನಿರ್ಭಾವವಾಗುವ ಸ್ಥಳವಾಗುತ್ತದೆ. ನಿರ್ಭಾವವಾದ ಲಿಂಗವು ಭಾವದೊಳಗೆ ಭಾವವಾಗಿ ತೋರಿ ಭಾವ ನಿಷ್ಪತ್ತಿಯಾಗುತ್ತದೆ. ಅದರ ಭೇದ ಒಲಿಯದೆ ಹೊರಟ ಪ್ರಾಣಲಿಂಗಿ ಈಗ ಶರಣನಾಗುತ್ತಾನೆ. ಆ ಶರಣ ಮಹಾನುಭಾವನ ಮಧ್ಯದಲ್ಲಿ ತೊಡಗಿ ಬೆಳಗಿ ಭಾವಪ್ರಕಾಶವಾಗಿ ಮುಂದೆ ಶರಣನು ಐಕ್ಯನಾದಾಗ ಅವನಲ್ಲಿ ಭಾವಾಭಾವವೆಂಬ ಉಭಯ ಭಾವನಷ್ಟವಾಗಿ ಭಾವಾಭಾವ ನಷ್ಟ ಸ್ಥಳವಾಗುತ್ತದೆ. ಈ 7 ಮೆಟ್ಟಲುಗಳಲ್ಲಿ ಮಹಾಲಿಂಗ ದೇವನು ಸಾಧಕನು ಪೂಜಿಸುವ ಲಿಂಗಗಳನ್ನು ಮತ್ತು ಸ್ಥಳಗಳನ್ನು ಹೀಗೆ ಹೆಸರಿಸುತ್ತಾನೆ. 1. ಭಾವಲಿಂಗ ಸ್ಥಳ ಸತ್ಕ್ರಿಯಾಲಿಂಗ ಭಕ್ತ. 2. ಭಾವಾಚಾರ ಸ್ಥಳ ಸದ್ಭಾವಲಿಂಗ ಮಹೇಶ್ವರ. 3. ಸರ್ವಾರ್ಪಿತ ಸ್ಥಳ ಸರ್ವಾರ್ಪಿತ ಲಿಂಗ ಪ್ರಸಾದಿ. 4. ನಿರ್ಭಾವಾಗಮ ಸ್ಥಳ ನಿರ್ಭಾವಲಿಂಗ ಪ್ರಾಣಲಿಂಗಿ. 5. ಭಾವ ನಿಷ್ಪತ್ತಿ ಸ್ಥಳ ನಿಷ್ಪತ್ತಿಲಿಂಗ ಶರಣ. 6. ಭಾವ ಪ್ರಕಾಶ ಸ್ಥಳ ನಿರಂಜನ ಲಿಂಗ ಶರಣ. 7. ಭಾವಾಭಾವ ನಷ್ಟ ಸ್ಥಳ ನಿಶ್ಚಿತಲಿಂಗ ಐಕ್ಯ. ಹೀಗೆ ಏಕೋತ್ತರ ಶತಸ್ಥಲದ ವಚನಗಳನ್ನು ವಿಭಜಿಸಿ ನೋಡಿದರೆ ಷಷ್ಠಲ ಸಿದ್ಧಾಂತದ ಸೂಕ್ಷ್ಮ ಜ್ಞಾನ ನಮಗೆ ಗೋಚರವಾಗುತ್ತದೆ. ಇಲ್ಲಿ ಮಹಾಲಿಂಗ ದೇವ ಕಾಣಿಸಿದ ಸ್ಥಳ ವಿಭಜನಾ ಕ್ರಮ ಮನಃಶಾಸ್ತ್ರದ ದೃಷ್ಟಿಯಿಂದಲೂ ಅಷ್ಟೇ ಗಮನಾರ್ಹವಾಗಿದೆ. ಮಹಾಲಿಂಗ ದೇವರಿಗಿಂತ ಪೂರ್ವದಲ್ಲಿ ಏಕೋತ್ತರ ಶತಸ್ಥಲಕ್ಕೆ ಸಂಬಂಧಿಯಾದ ವಚನಗಳನ್ನು ಯಾರು ಸಂಗ್ರಹಿಸಿದರು ಎಂಬುದು ಈವರೆಗೆ ಗೊತ್ತಾಗಿಲ್ಲ. ಕಾರಣ ಮಹಾಲಿಂಗ ದೇವನದೇ ಪ್ರಥಮ ಸಾಹಸ ವೀರಶೈವ ಸಿದ್ಧಾಂತದಲ್ಲಿ 101 ಸ್ಥಳ ಕುಳದ ವಿವೇಚನೆಗೆ ತೊಡಗಿದವರಲ್ಲಿ ಈತನೇ ಆದಿ, ಈತನೇ ಅಗ್ರಗಣ್ಯನೆಂದು ಹೇಳಬಹುದು. ಈತ ಕೇವಲ ವಚನಗಳ ಜೋಡಣೆ ಮಾಡುವಷ್ಟು ಲಘು ವ್ಯಕ್ತಿಯಲ್ಲ. ಶಿವಾದ್ವೈತ ದರ್ಶನವನ್ನು ಆಳವಾಗಿ ಅಭ್ಯಸಿಸಿ ಅನುಸಂಧಾನ ಮಾಡಹೊರಟವನು ಎಂಬುದು ಆತನ ಮೇಲಿನ ಪ್ರಶಸ್ತಿಗಳಿಂದ ಮತ್ತು ಆತನ ಕೃತಿಗಳಿಂದ ಸ್ಪಷ್ಟವಾಗುತ್ತದೆ. ಇಲ್ಲಿಯ ಸ್ಥಳಕ್ಕೆ ಸೂತ್ರ, ಅದಕ್ಕೆ ಪ್ರಮಾಣವಾಗುವ ವಚನಗಳು, ಕೊನೆಗೆ ಆ ಸ್ಥಳ ನಿರ್ದೇಶನದ ಪದ ಅಳವಡಿಸಲಾಗಿದೆ. ಇದರಲ್ಲಿ ಒಟ್ಟು 30 ಶರಣರ 922 ವಚನ 551 ಪದಗಳಿವೆ. ಆಯಾ ಶರಣರ ವಚನಗಳನ್ನು ಆಯಾ ಸ್ಥಳಕ್ಕೆ ಹೇಳುವಲ್ಲಿ ಮಹಾಲಿಂಗ ದೇವನ ಅದ್ಭುತ ಪ್ರತಿಭೆ ತೋರಿದ್ದಾರೆ. ಶೂನ್ಯ ಸಂಪಾದನೆಯಲ್ಲಿ ಅಲ್ಲಮ್ಮ ಪ್ರಭು ಅನುಭವ ಮಂಟಪದ ಅಧ್ಯಕ್ಷನಾಗಿ ಬಂದ ಶರಣರನ್ನು ಪರೀಕ್ಷೆಗೆ ಒಡ್ಡುವ, ಅವರಿಗೆ ಮಾರ್ಗದರ್ಶನ ಮಾಡುವ ಸನ್ನಿವೇಶಗಳಿಂದ ಪ್ರಮುಖನಾಗಿ ಕಂಡರೆ, ಇಲ್ಲಿ ಸ್ಥಳಗಳ ವಿಂಗಡಣೆ, ಅವುಗಳ ತಾತ್ವಿಕ ವಿವೇಚನೆ ಮೊದಲಾದವು ಇರುವುದರಿಂದ ಷಷ್ಠಲ ಚಕ್ರವರ್ತಿ ಚನ್ನಬಸವಣ್ಣನಿಗೆ ಹೆಚ್ಚಿನ ಪ್ರಾಮುಖ್ಯತೆ. ಹೀಗಾಗಿ ಇಲ್ಲಿ ಚನ್ನಬಸವಣ್ಣನ 338 ವಚನ 197 ಪದಗಳಿದ್ದರೆ, ಬಸವಣ್ಣನವು 224 ವಚನ 96 ಪದಗಳಿವೆ. ಅಲ್ಲಮ್ಮ ಪ್ರಭುವಿನವು 174 ವಚನ ಮತ್ತು 67 ಪದಗಳು ಮಾತ್ರ ಇವೆ. ಆದರೆ ಏಕಸ್ಥಳ ಶತಸ್ಥಲ ಪ್ರಾರಂಭವಾಗುವುದು
ಮತ್ತು ಮುಕ್ತಾಯವಾಗುವುದು ಅಲ್ಲಮ್ಮ ಪ್ರಭುವಿನ ವಚನದಿಂದಲೇ. ಪ್ರಾರಂಭದ ಪಿಂಡಸ್ಥಳದಲ್ಲಿ ಪ್ರಭುವಿನ 2 ವಚನಗಳನ್ನು ಬಿಟ್ಟರೆ ಮುಂದಿನ 10 ಸ್ಥಳಗಳಲ್ಲಿ ಆತನ ವಚನಗಳೇ ಇಲ್ಲ. ಏಕೋತ್ತರ ಶತಸ್ಥಳದ ಮುಂದಿನ 100 ಸ್ಥಳದಲ್ಲಿ ಪ್ರಭುವಿನ ವಚನಗಳು ಕೇವಲ 30 ಸ್ಥಳಗಳಲ್ಲಿ ಮಾತ್ರ ಮುದ್ರಣಗೊಂಡಿವೆ. ಇಷ್ಟೆಂದ ಮಾತ್ರಕ್ಕೆ ಮಹಾಲಿಂಗ ದೇವನಿಗೆ ಅಲ್ಲಮ್ಮ ಪ್ರಭುವಿನ ಬಗ್ಗೆ ಪ್ರೀತಿ ಗೌರವ ಇಲ್ಲವೆಂದಲ್ಲ. ಈತ ಮತ್ತೊಂದೆಡೆ ಅಲ್ಲಮ್ಮನ ವಚನಗಳನ್ನು ತಾನೇ ಆಯ್ದು ಷಷ್ಠದ ಕ್ರಮದಲ್ಲಿ ಜೋಡಿಸಿ ಅವುಗಳಿಗೆ ಪ್ರಭುದೇವರ ಷಷ್ಠದ ವಚನದ ಟೀಕೆ ಎಂಬ ಇನ್ನೊಂದು ಕೃತಿಯನ್ನು ರಚಿಸಿದ್ದಾರೆ. ಈ ದೃಷ್ಟಿಯಿಂದ ನೋಡಿದರೆ ಷಷ್ಠಲ, ಮಿಶ್ರ ಷಷ್ಠಲ ಮತ್ತು ಏಕೋತ್ತರ ಶತಸ್ಥಲ ಈ 3 ಸ್ಥಳ ಯೋಜನೆಯನ್ನು ಕೃತಿ ರೂಪದಲ್ಲಿ ಕಾರ್ಯಗತಗೊಳಿಸಿದ ಪ್ರಥಮ ಶ್ರೇಯಸ್ಸು ಮಹಾಲಿಂಗ ದೇವನಿಗೆ ಸಲ್ಲುತ್ತದೆ. ಈಗ ಏಕೋತ್ತರ ಶತಸ್ಥಳದಲ್ಲಿ ನಿರೂಪಿತವಾಗಿರುವ ಪ್ರಭುವಿನ ಕೆಲವು ವಚನಗಳನ್ನು ಅವುಗಳ ವಿಶೇಷತೆಯನ್ನು ನೋಡಬಹುದು. ಪ್ರಾರಂಭದ ಪಿಂಡಸ್ಥಳದ 5 ವಚನಗಳಲ್ಲಿ ಬಸವಣ್ಣನ 2 ವಚನ, ಚನ್ನಬಸವಣ್ಣನ 1 ವಚನವಿದ್ದು ಪ್ರಭುವಿನ 2 ವಚನಗಳಿವೆ. ಅವುಗಳಲ್ಲಿ ಏಕೋತ್ತರ ಶತಸ್ಥಳದ ಪ್ರಾರಂಭದ ವಚನವೇ ಹೀಗಿದೆ: ಕಲ್ಲೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ ಗುಗೇಶ್ವರ ನಿಮ್ಮ ಶರಣ ಸಂಬಂಧ. ಕಲ್ಲೊಳಗೆ ಅಗ್ನಿ ಇದೆ, ಆದರೆ ಅದು ಕಾಣದು. ನೀರಿನಲ್ಲಿ ಪ್ರತಿಬಿಂಬವಿದೆ, ಆದರೆ ಅದು ಸಿಗದು. ಬೀಜದಲ್ಲಿ ವೃಕ್ಷವಿದೆ, ಆದರೆ ಅದು ಗೋಚರವಾಗದು. ಶಬ್ದದೊಳಗೆ ನಿಶಬ್ದವಿದೆ, ಆದರೆ ಅದು ಕೇಳದು. ಹೀಗೆ ಶರಣನಲ್ಲಿ ಸಕಲ ಜೀವರಾಶಿಗಳಲ್ಲಿ ಆ ಪರಮಾತ್ಮನು ಇದ್ದಾನೆ, ಆದರೆ ಅವನು ಅಗೋಚರವಾಗಿದ್ದಾನೆ. ಅವನ ಅದೃಶ್ಯ, ನಿರ್ಲಿಪ್ತ, ಅವ್ಯಕ್ತ ಮತ್ತು ಅಭೇದ್ಯ. ಇದನ್ನೇ ಬಸವಣ್ಣನು ಉದಕದೊಳಗೆ ಬೈಚಿಟ್ಟ ಬೈಕಿಗೆ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಿನ ರಸದ ರುಚಿಯಂತಿದ್ದಿತ್ತು ಮುಂತಾಗಿ ವಿವರಿಸಿದ್ದಾರೆ. ಇದಕ್ಕೆ ಮಹಾಲಿಂಗ ದೇವ ಬರೆದಿರುವ ಸೂತ್ರ ಹೀಗಿದೆ: ಇಂತಪ್ಪ ಮಹಾಪಿಂಡಸ್ಥಳವು ತನ್ನ ಲೀಲೆಯು ತನ್ನೋಡ್ ಅಡಗಿದ ನಿಖಳಾತ್ಮಕ ತತ್ವಗಳನ್ನು ಉಂಟು ಮಾಡಿ ತೋರಬೇಕೆಂದು ಇಚ್ಛಿಸಲು ಅಲ್ಲಿ ಜ್ಞಾನೋದಯವಾಯಿತಾಗಿ ಮುಂದೆ ಪಿಂಡಸ್ಥಳವಾದುದು. ವಾಗದ್ವೈತ ನಿರಸನ ಸ್ಥಳದಲ್ಲಿ ಮಹಾಲಿಂಗ ದೇವರು ಬರೆದ ಸೂತ್ರ ಈ ರೀತಿಯಿದೆ: ಇಂತು ಪೂರ್ವಾಶ್ರಯ ನಿರಸನ ಮಾಡಿದ ಮಹೇಶ್ವರನು ಲಿಂಗವನ್ನೆರೆದು ಅರಿದೆನೆಂಬ ಸುಖವನ್ನೆದುರಿಟ್ಟು ನುಡಿದು ತೋರಿದಡೆ ಭಿನ್ನವಾದುದು ಎಂದು ವಾಗ್ವೃತ್ತಿಯಂ ನಿರಸನಮ ಮಾಡುತ್ತೆಲ್ಲೂ ಮುಂದೆ ವಾಗದ್ವೈತ ನಿರಸನ ಸ್ಥಳವಾದುದು ಎಂದು ಚನ್ನಬಸವಣ್ಣ, ಬಸವಣ್ಣ ಮೊದಲಾದವರ 13 ವಚನಗಳಲ್ಲಿ ಪ್ರಭುವಿನ 2 ವಚನಗಳನ್ನು ಉದ್ಧರಿಸಿದ್ದಾರೆ. ಅವುಗಳಲ್ಲಿ ಒಂದು: ಕೊಟ್ಟ ಕುದುರೆಯ ನೇರರೆಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಇದು ಕಾರಣ ನೆರೆ 3 ಲೋಕವೆಲ್ಲ ಹಲ್ಲರ್ಬ ಹೊತ್ತುಕೊಂಡು ತೊಳಲುತ್ತಿದ್ದಾರೆ. ಗುಹೇಶ್ವರ ಲಿಂಗವನ್ ಅವರೆತ್ತಬಲ್ಲರು. ಪಾಲಿಗೆ ಬಂದುದನ್ನು ಪಂಚಾಮೃತವೆಂದು ಸ್ವೀಕರಿಸಿ ಸಾಗುವುದೇ ನಿಜವಾದ ಜೀವನ. ಒಂದು ಕುದುರೆ ಇದೆ, ಅದನ್ನು ಏರಿ ಗುರಿಯನ್ನು ತಲುಪಬೇಕಾದದ್ದು ಧರ್ಮ. ಅದನ್ನು ಬಿಟ್ಟು ಈ ಕುದುರೆ ಸರಿಯಿಲ್ಲ, ಮತ್ತೊಂದು ಕುದುರೆ ಬೇಕು ಎಂದು ಬಯಸುವವನು ವೀರನೂ ಅಲ್ಲ, ಧೀರನೂ ಅಲ್ಲ. ಹೀಗೆ 3 ಲೋಕದ ಜನವೆಲ್ಲ ಬೇರೊಂದು ಕುದುರೆಯನ್ನು ಹುಡುಕುವುದರಲ್ಲಿಯೇ ಅವರ ಜೀನನ್ನು ಹೊತ್ತುಕೊಂಡು ಸುಮ್ಮನೆ ತಿರುಗುತ್ತಿದ್ದಾರೆ. ಹಾಗೆಯೇ ಭಕ್ತನಾದವನು ನಿಷ್ಠೆಯಿಂದ ತನಗೆ ಗುರು ಕೊಟ್ಟ ಲಿಂಗವನ್ನು ನೆಚ್ಚಿ ಲಿಂಗ ಧ್ಯಾನವನ್ನು ಮಾಡುತ್ತಾ ಗುರಿಯನ್ನು ತಲುಪುವುದೇ ನಿಜವಾದ ಭಕ್ತನ ಲಕ್ಷಣ ಎಂದಿದ್ದಾರೆ. ಈ ಸ್ಥಳದ ಕೊನೆಗೆ ಪ್ರಭುವಿನ ನುಡಿಯಲಾಗದು ಎನ್ನು ಜಡ ಮರ್ತ್ಯರೊಡನೆ ಎಂಬ ಪಲ್ಲವದಿಂದ ಕೂಡಿದ ಪದವಿದ್ದು ಅಲ್ಲಿ ಘನ ಕಂಗಳು ಲಿಂಗಕರಸ್ಥಳ ಜಂಗಮ ಬಂದ ಸಂಬಂಧವನ್ನು ಅರಿಯಲಾಗಿ ಎಂದು ಹೇಳಿ ಮುಂದೆ ವಿದ್ಯೆ ಬುದ್ಧಿ ವರ ಸಂಬಂಧದ ಮೇಲೆ ಹೊತ್ತುವದ ಅಹಂಕಾರ ಘನವಾಗಿ ವಿದ್ಯದಿ ತಾವು ಬಲ್ಲಿದ ರೆಂದೆಂಬವರು ಸತ್ತರು ಹಿರಿಯರು ಹಲವರು ಎನ್ನಲಾಗಿದೆ. ಹಾಗೆ ಲಿಂಗ ಮಹಾತ್ಮೆ ಸ್ಥಳದ ಮಹಾಲಿಂಗ ದೇವನ ಸೂತ್ರ ಈ ರೀತಿ ಇದೆ: ಇಂತು ತನ್ನ ಮನದಲ್ಲಿ ಲಿಂಗದ ಮಹಾತ್ಮೆಯನ್ನು ಅರಿದ ಪ್ರಸಾದಿಯ ಅರಿವಿನಲ್ಲಿ ಎಡೆಗೊಂಡ ಜಂಗಮ ಮಹಾತ್ಮೆ ಎಂತಿದ್ದುದೆಂದರೆ ಮುಂದೆ ಜಂಗಮ ಮಹಾತ್ಮೆ ಸ್ಥಳವಾದುದು. ಇದರಲ್ಲಿ 13 ವಚನಗಳಲ್ಲಿ ಪ್ರಭುವಿನವು 4 ವಚನಗಳಿವೆ. ಅವುಗಳಲ್ಲಿ ಒಂದು: ಮರನೊಳಗಣ
ಪತ್ರ ಫಲಗಳು ಮರಕಾಲ ವೃಕ್ಷದಲ್ಲಿ ತೋರುವಂತೆ ಹರನೊಳಗಣ ಪ್ರಕೃತಿ ಸ್ವಭಾವಗಳು ಹರಭಾವದಿಚ್ಛೆಗೆ ತೋರುವವು. ಲೀಲೆಯಾದಳಿ ಉಮಾಪತಿ, ಲೀಲೆ ತಪ್ಪಿದರೆ ಸ್ವಯಂಭೂ ಗುಹೇಶ್ವರ. ಒಂದು ಬೀಜದಲ್ಲಿ ಅಡಗಿರುವ ಎಲೆ, ಹೂವು, ಹಣ್ಣುಗಳು ಋತುಕಾಲಕ್ಕೆ ಅನುಸಾರವಾಗಿ ಹೊರಹೊಮ್ಮುತ್ತಿವೆ. ಹಾಗೆಯೇ ಪರಮಾತ್ಮನಲ್ಲಿ ಅಡಗಿರುವ ಆ ಇಡೀ ವಿಶ್ವವೆಲ್ಲ ಆತನ ಸಂಕಲ್ಪ ಮಾತ್ರದಿಂದ ನಿರ್ಮಾಣವಾಗುತ್ತಿದೆ. ಇದು ಅವನ ಲೀಲೆ. ಆದ್ದರಿಂದ ಅವನು ಉಮಾಪತಿ. ಆ ಲೀಲೆ ನಿಲ್ಲಲು ಆ ಸೃಷ್ಟಿಯೆಲ್ಲ ಅವನಲ್ಲಿ ಅಡಗಿ ಹೋಗುತ್ತದೆ. ಆಗ ಅವನು ಸ್ವಯಂಭೂ. ಒಟ್ಟಾರೆ ಈ ಸೃಷ್ಟಿಯ ಸ್ಥಿತಿಗತಿಗೆಲ್ಲ ಆ ಪರಮಾತ್ಮನೇ ಕಾರಣ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹಾಗೆಯೇ ಜ್ಞಾನಾಚಾರ ಸ್ಥಳದ ಮಹಾಲಿಂಗ ದೇವನ ಸೂತ್ರ ಈ ರೀತಿದೆ. ಇಂತು ಮನೋಮಧ್ಯದಲ್ಲಿ ಸದ್ಭಾವ ಚರಿತ್ರ ಸಂಬಂಧವಾದ ಲಿಂಗವು ವೀರ ಮಹೇಶ್ವರನಲ್ಲಿ ಮಹಾಜ್ಞಾನಾಚರಣೆಯ ಅನ್ವಯವ ಭೇದ ಬೆಂತಿದ್ದುದು ಎಂದರೆ ಮುಂದೆ ಜ್ಞಾನಾಚಾರ ಸ್ಥಳವಾದುದು. ಇದರಲ್ಲಿಯ 13 ವಚನಗಳಲ್ಲಿ ಪ್ರಭುವಿನವು 7 ವಚನಗಳಿವೆ. ಅವುಗಳಲ್ಲಿ ಒಂದು, ಲಿಂಗವನ್ನರಿಯದೆ ಏನನರಿತೂ ಫಲವಿಲ್ಲ, ಲಿಂಗವನ್ನರಿದ ಬಳಿಕ ಮತ್ತೇನನರಿತೂ ಫಲವಿಲ್ಲ, ಸರ್ವ ಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗಮ ಮಾಡುವೆ, ಆ ಸಂಘ ಸುಖದೊಳಗೆ ಓದಾಡುವೆ ಗುಹೇಶ್ವರ. ಜಗದಗಲ ಮುಗಿಲಗಲ ಮಿಗೆಯ ಅಗಲವಾಗಿರುವ ಆ ಸೃಷ್ಟಿಕರ್ತನೇ ಚುಳುಕಾಗಿ ಲಿಂಗ ರೂಪದಲ್ಲಿ ಭಕ್ತನ ಕೈಯಲ್ಲಿದ್ದಾನೆ. ಅದಕ್ಕಾಗಿ ಆ ಲಿಂಗವನ್ನು ಪೂಜಿಸುವುದೆಂದರೆ ಆ ಪರಮಾತ್ಮನನ್ನೇ ಪೂಜಿಸಿದಂತೆ. ಆ ಲಿಂಗ ಸಂಘದಲ್ಲಿ ಇರುವುದೆಂದರೆ ಪರಮಾತ್ಮನ ಸಂಘದಲ್ಲಿಯೇ ಇದ್ದಂತೆ. ಹೀಗಾಗಿ ಸತತ ಆ ಲಿಂಗ ಸಂಘದಲ್ಲಿಯೇ ಓಡಾಡುವೆ ಎನ್ನುತ್ತಾನೆ ಪ್ರಭು. ಹೀಗೆ ಮಹಾಲಿಂಗ ದೇವನು 101 ಸ್ಥಳಗಳಲ್ಲಿ ಕೆಲವೊಂದು ಸ್ಥಳಗಳಿಗೆ ಮಾತ್ರ ಪ್ರಭುವಿನ ವಚನಗಳನ್ನು ಆಯ್ದುಕೊಂಡು ಅವುಗಳ ಮೂಲಕ ಆಯಾ ಸ್ಥಳಗಳ ಮಹತ್ವವನ್ನು ವಿವರಿಸಿರುವುದನ್ನು ಕಾಣಬಹುದಾಗಿದೆ. ಅವುಗಳಿಂದ ಪ್ರಭುವಿನ ಘನ ವ್ಯಕ್ತಿತ್ವವೂ ಗೋಚರವಾಗುತ್ತದೆ. ಈಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ. ಬಸವಾದಿ ಪ್ರಮುಖರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಅಂತರ್ಜಾಲದಲ್ಲಿ ನಡೀತಾ ಇರುವಂತಹ ಚಿಂತನ ಕಾರ್ತಿಕ 2020 ಇಂದಿನ ಉಪನ್ಯಾಸವನ್ನು ಶರಣ ಡಾಕ್ಟರ್ BV ಶಿರೂರವರು ಮಾಡಿಕೊಟ್ಟಿದ್ದಾರೆ. ಅವರಲ್ಲಿ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಶಿವಮೊಗ್ಗ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಹಿಸಿಕೊಂಡಿದ್ದಾರೆ. ಅವರಲ್ಲಿ ಕಲಾವಿದರಲ್ಲಿ, ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ, ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಡಾಕ್ಟರ್ BV ಶಿರೂರವರು ಏಕೋತ್ತರ ಶತಸ್ಥಲ ಗ್ರಂಥದಲ್ಲಿ ಅಲ್ಲಮಪ್ರಭುದೇವರ ವಚನಗಳು ಹೇಗೆ ಬಳಕೆಯಾಗಿದ್ದಾವೆ ಅನ್ನೋದನ್ನು ನೆಪವಾಗಿಟ್ಟುಕೊಂಡು ಏಕೋತ್ತರ ಶತಸ್ಥಲಗಳು ಅಂದರೆ ಏನು, ಷಟ್ಸ್ಥಲ ಸಿದ್ಧಾಂತಕ್ಕೂ ಮತ್ತು ಅವುಗಳಿಗೂ ಇರುವಂಥ ಸಂಬಂಧ ಏನು ಅನ್ನುವಂಥದ್ದನ್ನು ತುಂಬ ಅರ್ಥಪೂರ್ಣವಾಗಿ ಶಾಸ್ತ್ರಬದ್ಧವಾಗಿ ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಏಕೋತ್ತರ ಶತಸ್ಥಲ ಅಂತಂದರೆ 101 ಸ್ಥಳಗಳು ಅಂತ ಅರ್ಥ. ಈ 101 ಸ್ಥಳಗಳು ಮಹಾಲಿಂಗ ದೇವರು ಸಂಕಲಿಸಿ ಆ ರೀತಿಯಾಗಿ ವಿಭಾಗಿಸಿ ವಚನಗಳನ್ನು ಸಂಗ್ರಹಿಸಿಕೊಟ್ಟು ರಚನೆ ಮಾಡಿರ್ತಕ್ಕಂಥ ಕೃತಿ ಅದು ಏಕೋತ್ತರ ಶತಸ್ಥಲ ಕೃತಿ. ಈ ಕೃತಿಗೆ ಮೂಲ ಆಧಾರವಾದಂಥ ಸಿದ್ಧಾಂತ ಅಂತ ಹೇಳಿದ್ರೆ ವಚನಕಾರರು ಪ್ರತಿಪಾದಿಸಿ ಸಾಧಿಸಿ ತೋರಿಸಿರ್ತಕ್ಕಂಥ ಷಟ್ಸ್ಥಲ ಸಿದ್ಧಾಂತ. ಷಟ್ಸ್ಥಲ ಸಿದ್ಧಾಂತದಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂತಹ 6 ಸ್ಥಳಗಳು ಬರ್ತವೆ. ಅದೇ ಇವುಗಳನ್ನು ಶಾಸ್ತ್ರಕಾರರು ಅಂಗಸ್ಥಳಗಳು ಅಂತೇಳಿ ಕರೀತಾರೆ. ಇನ್ನು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂಥೇಳಿ ಮತ್ತೆ 6 ರೀತಿಯಲ್ಲಿ ಲಿಂಗಗಳನ್ನು ಹೆಸರಿಸ್ತಾರೆ. ಇವುಗಳನ್ನು ಲಿಂಗಸ್ಥಳಗಳು ಅಂತ ಕರೀತಾರೆ. ಅಂಗಸ್ಥಳಗಳು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನೋವು
ಜೀವನು ತಾನು ಸಾಧನೆಯ ಸ್ಥಿತಿಯಲ್ಲಿ ಹೇರ್ತಾ ಹೋಗುವಂಥ ಹಂತಗಳನ್ನು ಗುರುತಿಸಿ ಅವುಗಳಿಗೆ ವಿಶಿಷ್ಟವಾಗಿರ್ತಕ್ಕಂಥ ಈ ನಾಮವನ್ನು ಹೆಸರುಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಗಮನಿಸಬೇಕು. ಅಂದರೆ ಭಕ್ತನ ಸಾಧನೆಯ ಹಂತಗಳಲ್ಲಿ ಅವನು ಹೊಂದುವಂಥ ಪಕ್ವತೆಯ ಆಧಾರದಲ್ಲಿ ಈ ರೀತಿಯಾಗಿ ಸ್ಥಳಗಳನ್ನು ವಿಭಾಗ ಮಾಡುತ್ತಾ ಹೋಗ್ತಾರೆ. ಹೀಗೆ 6 ಅಂಗಸ್ಥಳಗಳು ಆದರೆ ಆ 6 ಅಂಗಸ್ಥಳಗಳಲ್ಲಿ ಭಕ್ತ ಹೊಂದುವಂಥ ಸಾಧನೆಯ ಸ್ಥಿತಿಯನ್ನು ಗಮನಿಸಿ ಆ ಸ್ಥಿತಿಯಲ್ಲಿ ಅವನಿಗೆ ಲಿಂಗದ ಅನುಭವ ಹೇಗಾಗುತ್ತೆ ಅನ್ನೋದನ್ನು ಪರಿಭವಿಸಿಕೊಂಡು ಆ ಲಿಂಗದ ಸ್ವರೂಪವನ್ನು ಕೂಡ ಅಲ್ಲಿ ಗುರುತಿಸ್ತಾ ಹೋಗ್ತಾರೆ. ಅವುಗಳನ್ನು ಲಿಂಗಸ್ಥಳಗಳು ಅಂತ ಕರೀತಾರೆ. ಆ ಲಿಂಗಸ್ಥಳಗಳು ಅಂತ ಹೇಳಿದ್ರೆ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತ ಹೇಳಿ ಹೀಗೆ 6 ಅಂಗಸ್ಥಳಗಳು ಮತ್ತು 6 ಲಿಂಗಸ್ಥಳಗಳು ಅನ್ನೋದು ಷಟ್ಸ್ಥಳ ಸಿದ್ಧಾಂತಕ್ಕಿರ್ತಕ್ಕಂಥ ಒಂದು ಸಾಮಾನ್ಯ ಅರ್ಥ. ಇದನ್ನ ಬಹಳ ವಿಶೇಷ ಅರ್ಥದಲ್ಲಿ ಮತ್ತು ಎಲ್ಲರಿಗೂ ಅನ್ವಯ ಆಗುವಂತಹ ವಿಶಾಲ ಅರ್ಥದಲ್ಲಿ ಡಾಕ್ಟರ್ ವೀರಣ್ಣರಾಜರವರು ಷಟ್ಸ್ಥಳ ಸಿದ್ಧಾಂತವನ್ನು ಹೀಗೆ ವಿವರಿಸ್ತಾರೆ. ಷಟ್ಸ್ಥಳ ಸಾಧನೆ ಅಂದರೆ ಬೇರೇನೂ ಅಲ್ಲ, ಸಾಧಕನು ಅಂದರೆ ಜೀವಿಯು ಸದ್ಗುಣ, ಸದಾಚಾರ, ಸಮರ್ಪಣ, ಸ್ವಾನುಭಾವ, ಸದಾನಂದ, ಸಂತೃಪ್ತಿಯ ಭಾವೈಕ್ಯದ ಬದುಕನ್ನು ರೂಪಿಸಿಕೊಳ್ಳುವುದು ಮತ್ತು ತಾನು ಕಂಡ ಸರ್ವಸಮಾನತೆಯ ಸತ್ಯಶುದ್ಧ ಬದುಕಿನ ಅರಿವಿನ ಬೆಳಕನ್ನು ಜಗತ್ತಿಗೆ ಬೀರುವುದು ಅಂತ ಹೇಳ್ತಾರೆ. ಅಂದರೆ ಭಕ್ತಸ್ಥಳ ಸದ್ಗುಣಗಳನ್ನು ಅಳವಡಿಸಿಕೊಳ್ಳೋದು, ಮಹೇಶ ಸ್ಥಳ ಸದಾಚಾರಗಳನ್ನು ಅಳವಡಿಸಿಕೊಳ್ಳೋದು, ಪ್ರಸಾದಿಸ್ಥಳ ಸರ್ವ ಸಮರ್ಪಣ ಭಾವವನ್ನು ಅಳವಡಿಸಿಕೊಳ್ಳೋದು, ಪ್ರಾಣಲಿಂಗಿಸ್ಥಳ ಸ್ವಾನುಭಾವವನ್ನು ಗ್ರಹಿಸಿಕೊಳ್ಳೋದು, ಶರಣಸ್ಥಳ ಸದಾನಂದದ ಸ್ಥಿತಿಯನ್ನು ಹೊಂದೋದು, ಐಕ್ಯಸ್ಥಳ ಸಂತೃಪ್ತಿಯ ಭಾವವನ್ನು ತಾನು ಗಟ್ಟಿಗೊಳಿಸಿಕೊಳ್ಳೋದು. ಹೀಗೆ ಒಂದೊಂದು ಸ್ಥಳಗಳಲ್ಲಿಯೂ ಕೂಡ ಒಂದೊಂದು ಗುಣಗಳನ್ನು ಆವಾಹಿಸಿಕೊಳ್ತಾ ಹೋಗೋದು. ಆ ಒಂದೊಂದು ಗುಣಗಳು ಮುಂದಿನ ಸ್ಥಳಕ್ಕೆ ಬುನಾದಿಯಾಗಿ ರೂಪುಗೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ಇಲ್ಲಿ ವೀರಣ್ಣರಾಜರವರು ಬಹಳ ವಿಶಾಲ ಅರ್ಥದಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇದು ಷಟ್ಸ್ಥಳದ ಒಂದು ಸರಳವಾದ ವಿವರಣೆ. ಈ ಷಟ್ಸ್ಥಳಗಳು ಅವುಗಳನ್ನು ಸೂಕ್ಷ್ಮವಾಗಿ ವಿವರಣೆ ಮಾಡುವಂಥ ಕೆಲಸವನ್ನು ಏಕೋತ್ತರ ಶತಸ್ಥಳದಲ್ಲಿ ಮಾಡ್ತಾ ಹೋಗ್ತಾರೆ. 6 ಸ್ಥಳಗಳನ್ನೇ 101 ಸ್ಥಳಗಳಾಗಿ ವಿಂಗಡಣೆ ಮಾಡ್ತಕ್ಕಂಥದ್ದು. ಇಲ್ಲಿ 6 ಸ್ಥಳಗಳನ್ನು ಅಂಗಸ್ಥಳಗಳು 6 ಮತ್ತು ಲಿಂಗಸ್ಥಳಗಳು 6 ಅಂತ ಹೇಳಂದಾಗ 12 ಸ್ಥಳಗಳಾಗ್ತವೆ. ಈ ಅಂಗಸ್ಥಳಗಳನ್ನು ಮತ್ತು ಲಿಂಗಸ್ಥಳಗಳನ್ನು ಮತ್ತೆ ಪ್ರತ್ಯೇಕವಾಗಿ ವಿಭಾಗ ಮಾಡಿಕೊಳ್ತಾ ಹೋಗ್ತಾರೆ. ಅವುಗಳಲ್ಲಿ ಅಂಗಸ್ಥಳಗಳು 44 ಬರ್ತವೆ, ಲಿಂಗಸ್ಥಳಗಳು 57 ಬರ್ತವೆ. ಒಟ್ಟು 101 ಸ್ಥಳಗಳು. 101 ಸ್ಥಳಗಳ ವಿವರಣೆಯನ್ನು ಈಗಾಗಲೇ ಡಾಕ್ಟರ್ ಬಿ ವಿ ಶಿರೂರ್ ಅವರು ನಮಗೆ ಅವುಗಳ ಪ್ರತಿಯೊಂದು ಹೆಸರನ್ನು ಕೂಡ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ಹೆಸರುಗಳನ್ನು ನಾವಿಲ್ಲಿ ಗಮನಿಸೋದಕ್ಕಿಂತಲೂ ಮುಖ್ಯವಾಗಿ ಹಾಗೆ 101 ಸ್ಥಳಗಳಾಗಿ ವಿಭಾಗವನ್ನು ಏಕೆ ಮಾಡಿದರು ಅನ್ನುವ ಸಂಗತಿಯನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅಲ್ಲಮ ಪ್ರಭುದೇವರ ಒಂದು ವಚನ ಬರುತ್ತೆ, ಏನೂ ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣ ಶೃಂಗರಿಸಲು ಬಯಲು ರೂಪುಗೊಂಡಿತ್ತು. ಅಂತೊಪ್ಪ ಸ್ವರೂಪಿನ ಚಿತ್ತೆ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಅಂತ ಹೇಳ್ತಾರೆ. ಅಂದ್ರೆ ನಾಮ ರೂಪ ಕ್ರಿಯೆಗಳು ಏನೂ ಇಲ್ಲದೆಯೇ ಆ ಪರವಸ್ತು ಇತ್ತು. ಅದನ್ನ ಬಯಲು ಅಂತ ಕರೀತಾರೆ. ಏನೂ ಇಲ್ಲದ ಬಾಯಿಲು ಅಂತ ಹೇಳಿ ಕರೀತಾರೆ. ಅಂತಹ ಬಯಲಲ್ಲಿ ನಾನು ಏನೋ ಆಗಬೇಕು ಅನ್ನುವಂಥ ಒಂದು ಆಲೋಚನೆ ತಲೆದೋರ್ತು. ಲಿಂಗಲೀಲ ವಿಲಾಸ ಚಾರಿತ್ರ್ಯದ ಪ್ರಾರಂಭದಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಲೀಲೆಯನ್ನ ಆಡಬೇಕು, ನನ್ನನ್ನೇ ನಾನು ಅರ್ಚನೆ ಮಾಡಿಕೊಳ್ಬೇಕು, ನನ್ನನ್ನೇ ನಾನು ಪೂಜಿಸಿಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆಯ ಕಾರಣಕ್ಕೋಸ್ಕರವಾಗಿ ಮಹಾಲಿಂಗವು ಅಂದ್ರೆ ಏನೂ ಅಲ್ಲದೆ ಇರುವಂತಹ ಸ್ಥಿತಿಯಲ್ಲಿದ್ದಂಥ ಆ ಮಹಾಲಿಂಗ ಅದು ಅಂಗ ಮತ್ತು ಲಿಂಗ ಅಂತೇಳಿ 2 ಆಗುತ್ತೆ ಅನ್ನುವಂಥ ಒಂದು ಸಂಗತಿಯನ್ನು ಹೇಳ್ತಾರೆ. ಒಂದೇ ಪರವಸ್ತು ಅಂಗವೂ ತಾನಾಗುತ್ತೆ ಮತ್ತು ಲಿಂಗವೂ ತಾನು ಆಗಿ ಪರಿವರ್ತನೆಯನ್ನು ಹೊಂದುತ್ತೆ. ಹೀಗೆ ತಾನು ಲೀಲೆಯನ್ನಾಡೋದಕ್ಕೋಸ್ಕರವಾಗಿ ತನ್ನನ್ನೇ ತಾನು ಅರ್ಚನೆ ಮಾಡಿಕೊಳ್ಳೋದಕ್ಕೆ, ತನ್ನನ್ನೇ ತಾನು ಪೂಜೆ ಮಾಡಿಕೊಳ್ಬೇಕು ಅನ್ನುವಂಥ ಅಪೇಕ್ಷೆಯನ್ನು ಹೊಂದಿ 2 ಆಗುವಂತಹ ಸ್ಥಿತಿಯನ್ನ ಇಲ್ಲಿ ಅಲ್ಲಮ ಪ್ರಭುದೇವರು ಹೇಳೋದು. ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಅಲ್ಲಿ ಒಂದು ಬಣ್ಣ ಉತ್ಪತ್ತಿ ಆಯಿತು.
ಹಾಗೆ ಬಣ್ಣ ಉತ್ಪತ್ತಿಯಾದ ಬಣ್ಣ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಬಣ್ಣ ಆ ಬಯಲ ಶೃಂಗರಿಸಲು ಬಯಲು ರೂಪುಗೊಂಡಿತ್ತು, ಸ್ವರೂಪಗೊಂಡಿತ್ತು ಅಂತ ಹೇಳ್ತಾರೆ. ಹಾಗೆ ಉಂಟಾದಂಥ ಆಲೋಚನೆ ಏನ್ ಮಾಡುತ್ತೆ, ಆ ಬಯಲಿನಲ್ಲಿ ಬಣ್ಣಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ವಿಕಾಸದ ಒಂದು ಮೊದಲ ಹಂತದ ಕಾರ್ಯಚಟುವಟಿಕೆಗಳಲ್ಲಿ ಪ್ರಾರಂಭವಾದವು ಅಂತ ಅರ್ಥ. ಹಾಗೆ ಚೈತನ್ಯ ವಸ್ತುವಾಗಿ ರೂಪುಗೊಳ್ಳುವಾಗ ಉಂಟಾಗ್ತಾ ಇರುವಂತಹ ಪ್ರಥಮ ಪ್ರಕ್ರಿಯೆಯನ್ನ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಹೇಳ್ತಿರುವಂಥದ್ದು. ಹಾಗೆ ಆ ಬಣ್ಣ ಆ ಬಯಲನ್ನು ಶೃಂಗರಿಸ್ತಾ ಹೋಯಿತು ಅಂದ್ರೆ ಆ ಬಯಲು ವಿಕಾಸ ಆಗುವಂತ ಮೊದಲ ಪ್ರಕ್ರಿಯೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ತು. ಅದನ್ನು ಮುಂದುವರೆದಿನ ಚೆನ್ನಾಗಿ ಹೇಳ್ತಾರೆ, ಅಂತಪ್ಪ ಸ್ವರೂಪಿನ ಆ ಬಣ್ಣ ಬಯಲನ್ನು ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಹಾಗೆ ಸ್ವರೂಪಗೊಂಡಂತ ಬಯಲು ವಿಕಾಸವಾಗೋದಕ್ಕೆ ಸಂಪೂರ್ಣವಾಗಿ ತಯಾರಾದಾಗ ಆ ವಿಕಾಸವಾಗುವುದಕ್ಕೆ ಒಂದು ಸ್ಪಷ್ಟವಾದ ರೂಪರೇಷೆಗಳಲ್ಲಿ ಸಿದ್ಧವಾದವು. ಹಾಗೆ ಸಿದ್ಧವಾದಂಥ ರೂಪರೇಷೆಗಳನ್ನು ಭಿತ್ತಿ ಅಂತ ಕರಿತೇನೆ ಇಲ್ಲ ಅಲ್ಲಮ ಪ್ರಭುದೇವರು. ಅಂತಪ್ಪ ಸ್ವರೂಪಿನ ಬೆಳಗು ತಾನೇ ನಮ್ಮ ಗುಹೇಶ್ವರಲಿಂಗದ ಪ್ರಥಮ ಭಿತ್ತಿ. ಹಾಗೆ ಅದರೊಳಗೆ ಏನೋ ಒಂದು ಉತ್ಪತ್ತಿ ಆಗಬೇಕು, ಒಂದು ಸ್ಪಷ್ಟವಾದ ವಿಕಾಸದ ದಾರಿಯನ್ನು ಹಿಡಿಬೇಕು ಅನ್ನುವಂಥ ಒಂದು ಆಲೋಚನೆ ಪ್ರಾರಂಭವಾಗುತ್ತಲ್ಲ, ಅದನ್ನ ಭಿತ್ತಿ ಅಂತೇಳಿ ಕರೀತಾರೆ. ಭಿತ್ತಿ ಅಂತ ಹೇಳಿದ್ರೆ ಕ್ಯಾನ್ವಾಸ್. ಒಬ್ಬ ಕಲಾವಿದ ಒಂದು ಸುಂದರವಾದ ಚಿತ್ರವನ್ನ, ಕಲಾಕೃತಿಯನ್ನು ರಚನೆ ಮಾಡೋದಕ್ಕೆ ಮೊದಲು ಅವನು ತಯಾರು ಮಾಡಿಕೊಳ್ಳೋದು ಕ್ಯಾನ್ವಾಸ್ ಅನ್ನ. ಆ ಕ್ಯಾನ್ವಾಸ್ನ ಆಧಾರದಲ್ಲಿ ಎಲ್ಲ ಯಾವ ಚಿತ್ರಗಳನ್ನು ಬೇಕಾದ್ರೂ ಅವನು ಚಿತ್ರಿಸ್ತಾ ಹೋಗ್ಬೋದು. ಹಾಗೆ ಆ ಬಯಲು ಅಥವಾ ಗುಹೇಶ್ವರಲಿಂಗ ತಾನು ವಿಕಾಸವಾಗಬೇಕು ಅನ್ನುವಂಥ ಆಲೋಚನೆಯನ್ನು ಇಟ್ಟುಕೊಂಡಾಗ ಮೊದಲು ಆ ತರದ ಒಂದು ಭಿತ್ತಿಯನ್ನ ತಯಾರು ಮಾಡಿಕೊಳ್ತು. ಆ ಬಯಲು ಗಟ್ಟಿಗೊಳ್ತು. ಅದನ್ನೇ ಇಲ್ಲಿ ಭಿತ್ತಿ ಅಂತ ಕರೆದಿದ್ದು. ಚೈತನ್ಯ ವಸ್ತುವಾಗಿ ರೂಪುಗೊಳ್ಳುವಂತ ಮೊದಲ ಹಂತವನ್ನ ಹೀಗೆ ಚಿತ್ರಿಸ್ತಾರೆ. ಮುಖ್ಯವಾಗಿ ಏಕೋತ್ತರ ಶತಸ್ಥಲವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ತಿಳ್ಕೊಳ್ಬೇಕಾಗಿದ್ದೇನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಚಿತ್ರಕಾರ ಹೇಗೆ ಚಿತ್ರಗಳನ್ನು ರಚಿಸ್ತಾನೆ ಅನ್ನುವಂಥದ್ದನ್ನ, ಇಲ್ಲ ಒಂದು ಕ್ಯಾನ್ವಾಸ್ ಮಾಡ್ಕೊಂಡು ಅದ್ರ ಮೇಲೆ ಪೇಂಟ್ ಮಾಡ್ತಾನೆ ಅಂತಂದ್ರೆ ಇದು ಸರಳವಾದ ಗ್ರಹಿಕೆ ಆಗಬಹುದು. ಇಲ್ಲ ನನಗೆ ವಿವರವಾಗಿ ಬೇಕು ಅಂತಂದ್ರೆ ವಿಶೇಷವಾದ ತಿಳುವಳಿಕೆ ಮತ್ತು ಗ್ರಹಿಕೆಯನ್ನು ಮಾಡಿಕೊಳ್ಳುವಂತ ಶಕ್ತಿ ಇರ್ತಕ್ಕಂಥವನಿಗೆ ಇಷ್ಟ ಹೇಳಿದ್ರೆ ಸಾಕು. ಕ್ಯಾನ್ವಾಸ್ ಅನ್ನು ಮಾಡಿಕೊಳ್ಳುವಂತ ಹಂತಗಳು ಮತ್ತೆ ಬಣ್ಣಗಳನ್ನು ತಯಾರು ಮಾಡಿಕೊಳ್ತಕ್ಕಂಥ ಹಂತಗಳು ಎರಡೂ ಕೂಡ ಅವನಿಗೆ ಗೊತ್ತಾಗ್ತಾ ಹೋಗ್ತವೆ. ಅವನು ತನ್ನ ಆಲೋಚನೆಗಳ ಮೂಲಕವಾಗಿ ಕಂಡುಕೊಳ್ಳಬಲ್ಲ. ಆದರೆ ಸಾಮಾನ್ಯವಾದ ಗ್ರಹಿಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಕ್ಯಾನ್ವಾಸ್ ಅನ್ನು ಹೇಗೆ ತಯಾರು ಮಾಡಿಕೊಳ್ತಾರೆ, ಅದರ ಹಂತಗಳು ಏನು, ಅದೇ ರೀತಿಯಲ್ಲಿ ಬಣ್ಣಗಳನ್ನ ಹೇಗೆ ತಯಾರು ಮಾಡಿಕೊಳ್ತಾರೆ, ಅದರ ಹಂತಗಳೇನು, ಇಂಥ ಎಲ್ಲ ಸಂಗತಿಗಳನ್ನು ಕೂಡ ವಿವರವಾಗಿ ಬಿಡಿ ಬಿಡಿಯಾಗಿ ಹೇಳುವಂತ ಒಂದು ಅಗತ್ಯತೆ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಷಟ್ಸ್ಥಲ ಸಿದ್ಧಾಂತ ಅನ್ನುವಂಥದ್ದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂಗಸ್ಥಲಗಳು. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಅನ್ನುವಂಥ ಲಿಂಗಸ್ಥಲಗಳು. ಈ ಅಂಗಸ್ಥಲಗಳು ಮತ್ತು ಲಿಂಗಸ್ಥಲಗಳು ಬೇರೆ ಬೇರೆ ಅಲ್ಲ. ಇವೆರಡೂ ಕೂಡ ಒಂದೇ ಪರವಸ್ತುವಿನಿಂದ ರೂಪುಗೊಂಡಿರ್ತಕ್ಕಂಥ ಜೀವಿಯ ಒಳಗಿರ್ತಕ್ಕಂಥ ಎರಡು ಅವಸ್ಥೆಗಳು, ಅಂಗ ಮತ್ತು ಲಿಂಗ, ಅಂದ್ರೆ ಶರೀರ ಮತ್ತು ಆತ್ಮ. ಹೀಗೆ ಎರಡು ಅವಸ್ಥೆಗಳು ಸಾಧನೆಯ ಹಂತದಲ್ಲಿ ಹೊಂದತಕ್ಕಂಥ ಭಿನ್ನ ಭಿನ್ನ ಅವಸ್ಥೆಗಳನ್ನ ಸೂಚಿಸೋದಕ್ಕೋಸ್ಕರವಾಗಿ ಮತ್ತು ಸಾಧಕನಿಗೆ ತಾನು ಯಾವ ಹಂತದಲ್ಲಿ ಸಾಧಿಸ್ತಾ ಇದ್ದೀನಿ ಅನ್ನೋದು ಸುಲಭವಾಗಿ ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿ ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ಹೀಗೆ ವಿಭಾಗಗಳನ್ನ ಮಾಡಿದ್ದಾರೆ. ಇವುಗಳನ್ನ ಇನ್ನೂ ಸೂಕ್ಷ್ಮವಾಗಿ ವಿಭಾಗವನ್ನು ಮಾಡಿಕೊಂಡು ಅಂಗಸ್ಥಲಗಳ ವಿಕಾಸ ಹೇಗಾಗುತ್ತೆ, ಲಿಂಗಸ್ಥಲಗಳ ವಿಕಾಸ ಹೇಗಾಗುತ್ತೆ ಅನ್ನುವಂಥದ್ದನ್ನ ಭಕ್ತ ಸ್ಥಳದಲ್ಲಿ ಯಾವ ರೀತಿಯಾಗಿ ನಮ್ಮ ನಡೆನುಡಿಗಳಿರಬೇಕು, ಮಹೇಶ ಸ್ಥಳದಲ್ಲಿ ಯಾವ ರೀತಿಯಾಗಿ ನಮ್ಮ ನಡೆನುಡಿಗಳಿರಬೇಕು, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಹೀಗೆ ಪ್ರತಿಯೊಂದು ಸ್ಥಳಗಳಲ್ಲಿಯೂ ಕೂಡ ನಮ್ಮ ಸಾಧಕನ ಸಾಧನೆಯ ವಿವಿಧ ಹಂತಗಳು ಹೇಗಿರಬೇಕು ಅನ್ನುವಂಥದ್ದನ್ನ ವಿವರವಾಗಿ ತಿಳಿಸಿಕೊಡೋದಕ್ಕೋಸ್ಕರವಾಗಿ ರೂಪುಗೊಂಡಿದ್ದು ಏಕೋತ್ತರ ಶತಸ್ಥಲ. ಕೆಲವರಿಗೆ ಅನಿಸ್ಬೋದು ಇದು ಷಟ್ಸ್ಥಲ ಅಂತ ಹೇಳಿದ್ರೆ ಭಕ್ತ ಸ್ಥಳದಲ್ಲಿ ಶ್ರದ್ಧಾಭಕ್ತಿಯನ್ನು ಇಟ್ಟುಕೊಂಡು ಸಾಧನೆ ಮಾಡೋದು, ಆ ಶ್ರದ್ಧೆ ಗಟ್ಟಿಗೊಂಡ ನಂತರ ಮಹೇಶ್ವರ ಸ್ಥಳದಲ್ಲಿ ನಿಷ್ಠಾಭಕ್ತಿಯನ್ನ, ಪ್ರಸಾದಿ ಸ್ಥಳದಲ್ಲಿ ಈ ಶ್ರದ್ಧೆ ನಿಷ್ಠೆಗಳನ್ನ ಒಳಗೊಂಡಂತೆ ಅವಧಾನ ಭಕ್ತಿಯನ್ನ, ಪ್ರಾಣಲಿಂಗಿ ಸ್ಥಳದಲ್ಲಿ ಶ್ರದ್ಧೆ ನಿಷ್ಠೆ ಅವಧಾನದ ಕಾರಣಕ್ಕೋಸ್ಕರವಾಗಿ ಉಂಟಾಗ್ತಕ್ಕಂಥ ಅನುಭವವನ್ನು ಗ್ರಹಿಸಿಕೊಳ್ಳೋದು, ಹೀಗೆ ಗ್ರಹಿಸಿಕೊಂಡಂತ ಅನುಭವದ ಕಾರಣಕ್ಕೋಸ್ಕರವಾಗಿ ಶರಣ ಸ್ಥಳದಲ್ಲಿ ಆನಂದವನ್ನು ಅನುಭವಿಸೋದು, ಆ ನಂತರ ಈ ಆನಂದದೊಳಗೆ ತನ್ಮಯನಾಗಿ ತಾನು ಬೇರೆ ಅಲ್ಲ ಲಿಂಗ ಬೇರೆ ಅಲ್ಲ ಅನ್ನುವಂಥ ಸಮರಸವನ್ನು ಅನುಭವಿಸೋದು ಐಕ್ಯ ಸ್ಥಳ.
ಇಷ್ಟನ್ನು ಹೇಳೋದನ್ನು ಬಿಟ್ಟು ಒಂದು ರೀತಿಯಲ್ಲಿ ಪ್ರತಿಯೊಂದು ಸ್ಥಳವನ್ನು ಕೂಡ ಮತ್ತೆ ಉಪವಿಭಾಗಗಳನ್ನು ಮಾಡಿ ಅವುಗಳನ್ನು ವಿವರಣೆ ಕೊಟ್ಟುಕೊಳ್ತಾ ಹೋಗ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೂದಲು ಸೀಳಿದಂಗೆ ಅಲ್ವಾ ಅನ್ನೋ ಪ್ರಶ್ನೆಯನ್ನ ಸುಮಾರು ಜನ ಕೇಳಿದ್ದಿದೆ. ಆದರೆ ಇದು ಕೂದಲು ಸೀಳೋ ಕೆಲಸ ಅಂತೇಳಿ ಭಾವಿಸ್ಕೊಳ್ತಕ್ಕಂಥದ್ದಲ್ಲ. ಹೆಚ್ಚು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಬೇಕಾಗಿರ್ತಕ್ಕಂಥ ವಿವರಣೆ ಅನ್ನುವಂಥದ್ದನ್ನು ನಾವಿಲ್ಲಿ ಗ್ರಹಿಸಿಕೊಳ್ಬೇಕು. ಇದು ಒಂದು ಸಾಮಾನ್ಯ ಸಾಧಕನಿಗೆ ಬೇಕಾಗ್ತಕ್ಕಂಥ ವಿವರಣೆಯಾಗಿಯೂ ಇದನ್ನು ಗ್ರಹಿಸಿಕೊಳ್ಬಹುದು. ಅಥವಾ ಷಟ್ಸ್ಥಲ ಸಿದ್ಧಾಂತದ ಒಂದು ಸಾಧನೆಯ ಹಾದಿಯಲ್ಲಿ ಪರಿಕ್ರಮಿಸುವಂತ ಪ್ರತಿಯೊಂದು ಹೆಜ್ಜೆಗಳ ತಿಳುವಳಿಕೆಯನ್ನು ಕೂಡ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಜ್ಞಾನಿಯ ಶಿಸ್ತನ್ನು ಕೂಡ ಇಲ್ಲಿ ನಾವು ಈ ಏಕೋತ್ತರ ಷಟ್ಸ್ಥಲಗಳನ್ನು ರೂಪಿಸುವಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಡಾಕ್ಟರ್ ಬಿ ವಿ ಶಿರೂರವರು ಈಗಾಗಲೇ ಹೇಳಿದರು, ಒಂದು ಮನೋವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲಿ ಈ ಸ್ಥಳಕಟ್ಟುಗಳನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿಯನ್ನ ಡಾಕ್ಟರ್ ಬಿ ವಿ ಶಿರೂರವರು ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ರೀತಿಯಾಗಿ ಒಬ್ಬ ವಿಜ್ಞಾನಿ ಒಂದು ಕೂದಲಿನ ಸಂರಚನೆಯನ್ನ ನೋಡೋದಕ್ಕೋಸ್ಕರವಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಕೆಳಗಡೆ ಕೂದಲನ್ನು ಇಟ್ಟು ಆ ಕೂದಲನ್ನು ಸೀಳ್ಕೊಳ್ತಾ ಹೋಗಿ ಅದರ ಆಳ ಅಗಲಗಳನ್ನೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ತಾನು ಅದಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳಿಗೆ ಎಲ್ಲದಕ್ಕೂ ಕೂಡ ಕೆಲಸವನ್ನು ಮಾಡೋದಕ್ಕೆ, ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಮತ್ತು ಪೂರಕವಾದ ರೀತಿ ಒಳಗೆ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಹೇಗೆ ಕಲ್ಪಿಸಿಕೊಡ್ತಾನೋ ಹಾಗೆ ಮಹಾಲಿಂಗದೇವ ಅನ್ನುವಂಥ ವಿಜ್ಞಾನಿ ಈಗಾಗಲೇ ಹಿಂದೆ ಹೇಳಿದ್ದು ಷಟ್ಸ್ಥಲದ ವಚನಗಳನ್ನು ಅಲ್ಲಮ ಪ್ರಭುದೇವರ ಷಟ್ಸ್ಥಲಗಳ ವಚನಗಳಿಗೆ ಟೀಕು ಬರೆದಿರ್ತಕ್ಕಂಥವ್ರು. ಅವರು ಈ ಏಕೋತ್ತರ ಷಟ್ಸ್ಥಲಗಳನ್ನು ರೂಪಿಸಿಕೊಟ್ಟಿದ್ದಾರೆ. ಹೀಗೆ ರೂಪಿಸಿಕೊಟ್ಟು ಅದರೊಳಗೆ ಅಲ್ಲಮ ಪ್ರಭುದೇವರ ವಚನಗಳನ್ನ ಬಳಸಿಕೊಂಡು ಆ ವಚನಗಳಿಗೆ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥದ್ದು. ಆ ಸಂಗತಿಯನ್ನ ಡಾಕ್ಟರ್ ಬಿ ವಿ ಶಿರೂರವರು ಈಗಾಗಲೇ ತುಂಬಾ ಚೆನ್ನಾಗಿ ತಮ್ಮ ಉಪನ್ಯಾಸದ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಮ ಪ್ರಭುದೇವರ ವಚನಗಳ ಸ್ಥಾನ ಏನು ಏಕೋತ್ತರ ಷಟ್ಸ್ಥಲದಲ್ಲಿ, ಅವುಗಳನ್ನು ಯಾವ್ಯಾವ ಸ್ಥಳಗಳಲ್ಲಿ ಎಷ್ಟೆಷ್ಟು ವಚನಗಳನ್ನು ಬಳಸಿಕೊಂಡಿದ್ದಾರೆ ಅನ್ನುವಂಥ ಸಂಗತಿಯನ್ನು ವಿವರವಾಗಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಹೇಳಿದ್ರೆ, ಭಕ್ತ ಮಹೇಶ ಪ್ರಸಾದಿ ಸ್ಥಳಗಳಲ್ಲಿ ಅಲ್ಲಮ ಪ್ರಭುದೇವರ ವಚನಗಳು ಹೆಚ್ಚು ಪ್ರಸ್ತಾಪ ಆಗೋದಿಲ್ಲ. ಆದರೆ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಗಳಲ್ಲಿ ಹೆಚ್ಚಾಗಿ ಅಲ್ಲಮ ಪ್ರಭುದೇವರ ವಚನಗಳನ್ನು ಅಲ್ಲಿ ಬಳಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ಸಂಗತಿಯನ್ನು ನಾವು ಗಮನಿಸಿದಾಗ ನಮಗೆ ಅರ್ಥವಾಗಬೇಕಾದಂತ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲಮ ಪ್ರಭುದೇವರ ಬಹುಪಾಲು ವಚನಗಳಲ್ಲಿ ಸಾಧಕಾವಸ್ಥೆಯ ವಚನಗಳು ಕಡಿಮೆ ಇದ್ದಾವೆ, ಸಿದ್ಧಾವಸ್ಥೆಯ ವಚನಗಳು ಹೆಚ್ಚಿದ್ದಾವೆ. ಹಾಗಾಗಿ ಮಹಾಲಿಂಗದೇವನು ಕೂಡ ಏಕೋತ್ತರ ಷಟ್ಸ್ಥಲವನ್ನ ರೂಪಿಸ್ತಾ ಇರಬೇಕಾದ್ರೆ ಅಲ್ಲಮ ಪ್ರಭುದೇವರ ವಚನಗಳನ್ನ ಪಿಂಡಸ್ಥಲ ಈ ತರದ ಏನು ಮಹಾಲಿಂಗ ಮತ್ತು ಜೀವ ಮತ್ತು ಶಿವನ ಕುರಿತಾಗಿ ಆ ಬಾಂಧವ್ಯದ ಕುರಿತಾಗಿ ವಿವರಿಸುವಂತಹ ಸ್ಥಳಗಳಲ್ಲಿ ಅಲ್ಲಮ ಪ್ರಭುದೇವರ ವಚನಗಳನ್ನು ಬಳಸಿಕೊಂಡಿದ್ದಾರೆ. ಮತ್ತೆ ಲಿಂಗಾಂಗ ಸಾಮರಸ್ಯದ ಪರಿಣಾಮಗಳು ಉಂಟಾಗುವಂತ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಗಳಲ್ಲಿ ಅಲ್ಲಮ ಪ್ರಭುದೇವರ ವಚನಗಳನ್ನು ಬಳಸಿಕೊಳ್ತಾ ಹೋಗಿರತಕ್ಕಂಥದ್ದನ್ನ ಗುರುತಿಸಿದರು. ಹೀಗೆ ಪ್ರಭುದೇವರ ವಚನಗಳನ್ನ ಪ್ರಾರಂಭದ ಮೊದಲನೇ ಸ್ಥಳದಲ್ಲಿ ಅಂದ್ರೆ ಭಕ್ತ ಸ್ಥಳದ ಪ್ರಾರಂಭದಲ್ಲಿ ಪಿಂಡಸ್ಥಳ ಅಂತ ಕರೀತಾರೆ. ಆ ಪಿಂಡಸ್ಥಳ ಅಂತ ಹೇಳಿದ್ರೆ ಜೀವ ಮತ್ತು ಶಿವರ ಒಂದು ಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದನ್ನು ವಿವರಿಸುವಂತ ಒಂದು ಸ್ಥಳ ಅದು. ಆ ಸ್ಥಳದಲ್ಲಿ ಹೆಚ್ಚು ಕೆಲವು ವಚನಗಳನ್ನು ಬಳಸಿಕೊಂಡು ಉಳಿದಂತೆ ಹೆಚ್ಚು ವಚನಗಳನ್ನ ಅಲ್ಲಮ ಪ್ರಭುದೇವರ ವಚನಗಳನ್ನ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳಗಳಲ್ಲಿ ಬಳಸಿಕೊಂಡಿರ್ತಕ್ಕಂಥದ್ದು ನಮಗೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಅಲ್ಲಮ ಪ್ರಭುದೇವರ ವಚನಗಳಲ್ಲಿ ಸಾಧಕಾವಸ್ಥೆಯ ವಿವಿಧ ಹಂತಗಳು ಬಹಳ ಕಡಿಮೆ ಇರ್ತವೆ. ವಿವಿಧ ಹಂತಗಳನ್ನ ಗುರುತಿಸುವಂತಹ ವಚನಗಳು ಕಡಿಮೆ ಸಂಖ್ಯೆಯಲ್ಲಿದ್ದಾವೆ. ಆದರೆ ಸಿದ್ಧಾವಸ್ಥೆಯ ಒಂದು ಸಿದ್ಧಾವಸ್ಥೆಯನ್ನು ಹೊಂದುತ್ತಾ ಇರುವಂತಹ ಸ್ಥಿತಿಯಲ್ಲಿರ್ತಕ್ಕಂಥ ವಚನಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು ಈ ಮೂಲಕವಾಗಿ ನಮಗೆಲ್ಲ ತಿಳಿತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಇಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಏಕೋತ್ತರ ಷಟ್ಸ್ಥಲದಲ್ಲಿ ಅಲ್ಲಮ ಪ್ರಭುದೇವರ ವಚನಗಳ ಸ್ಥಾನವೇನು ಮತ್ತು ಆ ವಚನಗಳನ್ನ ಏಕೋತ್ತರ ಷಟ್ಸ್ಥಲಗಳು ಅಂದ್ರೆ ಏನು, ಅವುಗಳನ್ನು ಯಾಕೆ ರೂಪಿಸಿದ್ರು ಅನ್ನುವಂಥದ್ದನ್ನ ತುಂಬಾ ಅರ್ಥಪೂರ್ಣವಾಗಿ ಪರಿಚಯಾತ್ಮಕವಾಗಿ ವಿವರವಾಗಿ ಡಾಕ್ಟರ್ ಬಿ ವಿ ಶಿರೂರವರು ತಮ್ಮ ಉಪನ್ಯಾಸದ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಬಿ ವಿ ಶಿರೂರವರು ಕನ್ನಡದ ಅಪರೂಪದ ವಿದ್ವಾಂಸರು. ಜೈನ, ಲಿಂಗಾಯತ ಮತ್ತು ವೈದಿಕ ಸಾಹಿತ್ಯಗಳಲ್ಲಿ ಅಪಾರವಾಗಿರ್ತಕ್ಕಂಥ ಪರಿಶ್ರಮ ಹೊಂದಿ
ಗಣನೀಯವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಅಂಥವರು ಏಕೋತ್ತರ ಶತಸ್ಥಲದ ವಿವರವಾದ ಸಂಗತಿಯನ್ನು ತಮ್ಮ ಉಪನ್ಯಾಸದ ಮೂಲಕವಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಶಿವಮೊಗ್ಗ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಹಿಸಿಕೊಂಡು ನಡೆಸಿಕೊಂಡು ಬರ್ತಿದ್ದಾರೆ. ಅವರಿಗೆ ಮತ್ತು ವಚನ ಗಾಯನ ನಡೆಸಿಕೊಟ್ಟಂಥ ಕಲಾವಿದರಿಗೆ, ಅಂತರ್ಜಾಲದ ಮೂಲಕವಾಗಿ ಕಾರ್ಯಕ್ರಮ ವೀಕ್ಷಿಸ್ತಿರುವಂಥ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶರಣಾರ್ಥಿ. ಶಿವಮೊಗ್ಗ ಚಿತ್ರದುರ್ಗದ ಉತ್ತಂಗಿ ಚೆನ್ನಪ್ಪ ಅವರಿಂದ ಮಂಗಳಗೀತೆ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ, ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ, ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು. ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು. ಆನು ನೀನು ಬಸವ ಬಸವ ಎನ್ನುತ್ತಿದ್ದೆವಯ್ಯ, ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು. ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ, ವಾಯಂದು ವಚಿಸುವುಡೆ ಚೈತನ್ಯಾತ್ಮಕನಾದೆನಯ್ಯ. ಬಾಯಂಬಲ್ಲಿ ಎನ್ನ ಭವ ಹರಿಯಿತ್ತು, ಎನ್ನ ಭವ ಹರಿಯಿತ್ತು, ಎನ್ನ ಭವ ಹರಿಯಿತ್ತು.